ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗ್ಗಂಡಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುರಳಿ ಅವರೇ, ಕಾರ್ಯಕ್ರಮಕ್ಕೆ ಯಾರನ್ನ ಕರೆಸ್ತಾ ಇದ್ದೀರಾ? ಯಾವ ಚೆಫ್ ಬರ್ತಾ ಇದಾರೆ? ಯಾವ ಹೊಸ ಅಡಿಗೆ ನಮಗ್ ತೋರಿಸ್ತಾ ಇದಾರೆ? ನಾವಂತೂ ಬರ್ಕೊಂಡ್ ಡೈರಿಗಳೆಲ್ಲ ಖಾಲಿ ಆಗೋಯ್ತಪ್ಪ. ಬೇಗ ತೋರಿಸಿ ಅಂತ ಇದ್ದೀರಾ. ಡೈರಿ ಖಾಲಿ ಮಾಡ್ಕೋಬೇಡಿ, ಯಾಕಂದ್ರೆ ಡೈರಿ ಒಳಗೆ ಬರ್ಕೊಂಡು ಶೋಕೇಸಲ್ಲಿ ಇಡಬೇಡಿ. ಡೈರಿಲಿ ಬರ್ದಿದ್ದ ನೀವು ಅಡಿಗೆ ಮನೆಯಲ್ಲಿ ಮಾಡಿ ಅದ್ರ ರುಚಿ ನೋಡಿ ಅಂತ ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಆನಂದ್ ಅವ್ರನ್ನ ಕರ್ಸ್ಕೊಳ್ತಾ ಇದ್ದೀನಿ. ಆನಂದ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಏನ್ ಆನಂದ್, ಫುಲ್ ಬಿಸಿನಾ? ಫುಲ್ ಬಿಸಿ ಸರ್ ಈಗ. ಓಕೆ ಫುಲ್ ಆರ್ಡರ್ಗಳು ಜಾಸ್ತಿ. ಓಕೆ, ಕರಿತಾ ಇದಾರೆ ಜನ? ಸುಮಾರು ಜನ ಕರೀತಾ ಇದಾರೆ. ನಿಮ್ಮ ಕೈ ರುಚಿ ತೋರಿಸ್ತಾ ಇದ್ದೀರಾ? ತೋರಿಸ್ತಾ ಇದೀನಿ ಸರ್. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮ ಏನ್ ರುಚಿ ತೋರಿಸ್ತೀರಾ? ಈಗ ಬೀಟ್ರೂಟ್ ಮಜ್ಜಿಗೆ ಹುಳಿ ಅಂತ. ಅದೇನ್ರಿ ಬೀಟ್ರೂಟ್ ಮಜ್ಜಿಗೆ ಹುಳಿ? ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಸರ್. ಬೂದ್ಗುಂಬಳಕಾಯಿ ಮಜ್ಜಿಗೆ ಹುಳಿ ಓಕೆ, ಸೋರೆಕಾಯಿ ಮಜ್ಜಿಗೆ ಹುಳಿ ಸ್ವಲ್ಪ ಓಕೆ. ಇದೇನಪ್ಪ ಇದು ಬೀಟ್ರೂಟ್ ಮಜ್ಜಿಗೆ ಹುಳಿ? ತುಂಬಾ ಚೆನ್ನಾಗಿ ಬರುತ್ತೆ ಇದು. ತುಂಬಾ ಚೆನ್ನಾಗಿ ಬರ್ತಾ? ಅಷ್ಟೊಂದು ಗ್ಯಾರಂಟಿನಾ? ಗ್ಯಾರಂಟಿ ಕೊಡ್ತೀನಿ. ಓಕೆ, ಮಜ್ಜಿಗೆ ಹುಳಿ ಮಾಡಕ್ಕೆ ಏನೇನ್ ತಂದಿದ್ದೀರಾ ಹೇಳಿ? ಬೀಟ್ರೂಟ್ ಮಜ್ಜಿಗೆ ಹುಳಿ ಬೇಕಾಗುವ ಸಾಮಗ್ರಿಗಳು: ಬೀಟ್ರೂಟ್, ಬ್ಯಾಡಗಿ ಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಕಾಳು ಮೆಣಸು, ಸಾಸಿವೆ, ಜೀರಿಗೆ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಇಂಗು, ಮೊಸರು, ತೆಂಗಿನಕಾಯಿ ತುರಿ, ಉಪ್ಪು, ಎಣ್ಣೆ. ಇಷ್ಟಿದ್ರೆ ಸಾಕಾ? ಸಾಕು ಸರ್. ಏನ್ ಕೊಡ್ಲಿ ನಿಮ್ಗೆ? ಫಸ್ಟ್ ಈಗ ನನಗೆ ಬೇಯಿಸಕ್ಕೆ ಒಂದು ಪಾತ್ರೆ ಕೊಡಿ. ಫಸ್ಟ್ ಬೇಯಿಸ್ಕೋಬೇಕಾ? ಹೌದು. ಏನ ಇದನ್ನ ಬೀಟ್ರೂಟ್ ನ ಬೇಯಿಸ್ಕೋಬೇಕಾ? ಸಾಕಲ್ಲ? ಬೀಟ್ರೂಟ್ ಹಾಕ್ತಾ ಇದೀನಿ ಸರ್. ಹಾಕಿ. ಬೀಟ್ರೂಟ್ ಮಜ್ಜಿಗೆ ಹುಳಿ ಚೆನ್ನಾಗಿರ್ತಾ? ತುಂಬಾ ಚೆನ್ನಾಗಿರುತ್ತೆ ಸರ್. ಸಖತ್ತಾಗಿರುತ್ತೆ ಅಂತೀರಾ? ಮಾಡಿದ್ರೇನೆ ಟೇಸ್ಟ್ ಗೊತ್ತಾಗದು ಅದು. ವೆರಿ ಗುಡ್. ನೀವು ಮಾಡಿ ತೋರಿಸ್ತೀರ, ನಾವೆಲ್ಲ ಕಾಯ್ತಾ ಇರೋದು. ಈಗ ರುಬ್ಕೊಂತೀವಿ ಸರ್. ಇದೆಲ್ಲ ಶುಂಠಿ. ಓಹೋ, ಒಂದು 100 ಗ್ರಾಮ್ ಅಷ್ಟಿಗೆ ಒಂದು 2 ಪೀಸ್ ಅಷ್ಟು ಶುಂಠಿ ಬೇಕು. ಓಕೆ, ಒಂದು 2-3 ಇದು ಬೆಳ್ಳುಳ್ಳಿ. ಓಹೋ, ಹಸಿರು ಮೆಣಸಿನ್ಕಾಯಿ ಖಾರ ಎಷ್ಟು ಬೇಕಷ್ಟು ಹಾಕಿ. ತೆಂಗಿನಕಾಯಿ. ಓಕೆ, ಎಷ್ಟು? ತೆಂಗಿನಕಾಯಿ, ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಸ್ವಲ್ಪ ಕಾಳು ಮೆಣಸು. ಓಹೋ ಸರ್, ಜೀರಿಗೆ ಬೇಕಾ? ಜೀರಿಗೆ ಬೇಕು. ಜೀರಿಗೆ ಜಾಸ್ತಿ ಹಾಕ್ಬೇಕು. ಓಕೆ, ಕೊತ್ತಂಬರಿ ಸೊಪ್ಪು. ಓಹೋ, ಸರ್, ಆಗಿದೆ ಸರ್. ಇದು ಆಗಿದೆಯಾ? ಬಾಯ್ಲಾಗುತ್ತೆ. ಬಯಲಾಗಿದೆ, ಚೆನ್ನಾಗಿ ಬಯಲಾಗ್ತದೆ. ನೀವು ರೆಡಿ ಮಾಡ್ಕೋಬಹುದು. ನೋಡ್ರಿ ಎಂತ ಕಲರ್ ನೋಡ್ರಿ, ಒರಿಜಿನಲ್ ಕಲರ್. ಅಂದ್ರೆ ಇದು ಮಜ್ಜಿಗೆ ರೆಡಿ ಆಗಿದ ತಕ್ಷಣ ಈ ಕಲರ್ ಬರಲ್ಲ, ವೈಟ್ ಆಗ್ಬಿಡುತ್ತೆ. ಕಲರ್ ಡಲ್ ಆಗುತ್ತೆ. ಅಂದ್ರೆ ಫುಲ್ ವೈಟ್ ಬರಲ್ಲ. ಆದ್ರೂ ನೋಡಿ ಎಷ್ಟು ಕಲರ್ ಇದೆ ನೋಡ್ರಿ. ಏನೋ ಕಲರ್ ಆಗ್ತದೆ. ಕಲರ್ ಇದೆ ನೋಡಿ. ಓಕೆ, ಏನ್ ಕೊಡ್ಲಿ ನೆಕ್ಸ್ಟ್ ನಿಮ್ಗೆ? ನಾನು ಒಗ್ಗರಣೆ ಮಾಡಕ್ಕೆ ಒಂದು ಇದು ಕೊಡಿ, ಸಣ್ಣದು ಕೊಡಿ. ಸ್ವಲ್ಪ ಎಣ್ಣೆ ಬೇಕು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಇದು ಚೆನ್ನಾಗಿ ಮೆತ್ತಗಾಗಬೇಕಲ್ಲ? ಮೆತ್ತಗೆ ಇರಬೇಕು. ಮೆತ್ತಗಾದ್ರೆ ಅದು ನಮ್ಮ ಮಜ್ಜಿಗೆ ಹುಳಿ ಮಜಾ ಬರುತ್ತೆ. ಇದಕ್ಕೆ ಮೈನ್ ಇರೋದು ಕಾಳು ಮೆಣಸು, ಜೀರಿಗೆ, ಶುಂಠಿ. ಯೂಶಲಿ ಶುಂಠಿ ಎಲ್ಲ ಹಾಕಲ್ಲ ಇದಕ್ಕೆ. ಮೈನ್ ಇರೋದೇ ಟೇಸ್ಟ್ ಇದು. ಹಸಿರು ಮೆಣಸಿನಕಾಯಿ ಖಾರಕ್ಕೆ. ಓಕೆ, ನೋಡೋಣ ಹೆಂಗಿರುತ್ತೆ ಟೇಸ್ಟ್ ಅಂತ. ಓಕೆ, ಬೆಂದಿದೆ. ಸಾಸಿವೆ ಹಾಕ್ತಾ ಇದ್ದೀನಿ ಸರ್. ಹಾಕಿ. ಕರ್ಬೇವಿನ ಸೊಪ್ಪು. ಒಂದು 2 ಮೆಣಸಿನ್ಕಾಯಿ ಮುರಿದು ಹಾಕ್ಬೇಕು. ಓಕೆ, ಆಫ್ ಮಾಡ್ಬಿಡಿ. ಬಿಡಿ ಅಷ್ಟೇ ಸರ್. ಓಕೆ, ಒಗ್ಗರಣೆನೂ ಆಗೋಯ್ತು, ಖಾರ ರುಬ್ಕೊಂಡಿದ್ದು ಆಗೋಯ್ತು. ಎಲ್ಲ ಆಯ್ತು. ಇವಾಗ ಇದನ್ನ ಹಾಕಿದ್ರೆ ಈ ಕೆಲಸನೂ ಮುಗ್ದೋಗ್ಬಿಡುತ್ತೆ. ಇದು ಆಕ್ಚುಲಿ ಜಲ್ದಿ ಆಗುತ್ತೆ. ಜಾಸ್ತಿ ಇದ್ದಾಗ ಕುಕ್ಕರ್ ಅಲ್ಲಿ ಒಂದೇ ವಿಷಲ್ ಸಾಕು. ಜಾಸ್ತಿ ಮಾಡಿದಾಗ ಒಂದೇ ವಿಷಲ್ ಮಾಡ್ಕೊಂಡು ಜಲ್ದಿ ಮಾಡ್ಬೋದು. ಇದು ಪಟ್ಟಂತ ಮಾಡ್ಕೋಬಹುದು ಅಂತ ಏನೊಂದು 5 ನಿಮಿಷ ಆಗಲ್ಲ. ಓಕೆ, ನೋಡೋಣ. ಆಯ್ತು ಸರ್, ಆಗಿದೆ. ಆಗಿದೆಯಾ? ಆಗಿದೆ. ಆಫ್ ಮಾಡೋಣ ಫಸ್ಟ್. ಮುಂಚೆ ಸರ್, ಈಗ ಒಗ್ಗರಣೆ ಮಾಡಿ ಇಟ್ಟಿದೀವಲ್ಲ, ಹೌದು, ಬಿಸಿಲೇ ಹಾಕ್ಬಾರ್ದು. ಬಿಸಿ ಇದ್ದಾಗ ಇದು ಪುಡಿ ಹಿಂಗ ಹಾಕಿದ್ರೆ ಸೀದೋಗ್ಬಿಡುತ್ತೆ. ಇದು ಬಿಸಿ ಕಮ್ಮಿ ಆದಾಗ ಸ್ವಲ್ಪ ಯೂಸ್ ಮಾಡ್ಬೇಕು. ಆಯ್ತು, ಹಿಂಗಾಯ್ತು. ಇದನ್ನ ತೆಗಿಯೋಣ. ಏನ್ ಕಲರ್ ಸರ್ ಅದು? ನೋಡ್ರಿ ಕಲರ್ ನೋಡ್ರಿ ಹೆಂಗಿದೆ, ಸಖತ್ ಕಲರ್. ಎಲ್ಲಿಗೆ ಹಾಕೋಣ ಇದನ್ನ? ಇದಕ್ಕೆ ಹಾಕಿ ಸರ್. ಇದಾಗ್ತಾ ಇದೆ ಮೊಸರು. ಓಹೋ, ಬೇಯಿಸ್ಕೊಂಡಿರತಕ್ಕಂತ ನಮ್ಮ ಬೀಟ್ರೂಟ್ಗೆ. ಓಕೆ,
ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಉಪ್ಪು ಹಾಕ್ತಾ ಇದೀನಿ. ಹಾಕಿ ಹಾಕಿ ಹಾಕಿ. ಉಪ್ಪಾಕಿ ಇದು ರುಬ್ಕೊಂಡಿರೋದು ಮಸಾಲೆ. ಹಾ 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 ಓಕೆ. ಅಂದ್ರೆ ಇದು ಎಷ್ಟು ಬೇಕಾದ್ರೆ ಹಾಕೋಬಹುದು, ಜಾಸ್ತಿ ಬೇಕಾದ್ರೆ ಜಾಸ್ತಿ, ಕಡಿಮೆ ಬೇಕಾದ್ರೆ ಕಡಿಮೆ. ಓಹೋ ಹೋ. ಒಂದು ಸ್ಪೂನ್ ಹಾಕೊಂತೀನಿ. ಹಾಕಿ ಹಾಕಿ ಹಾಕಿ. ಸ್ವಲ್ಪ ಉಪ್ಪು ಹಾಕೊಂತೀನಿ. ಹಾಕಿ ಹಾಕಿ ಹಾಕಿ. ಇದು ಉಪ್ಪು ಹಾಕೊಂಡು ಬೇಯಿಸ್ಕೊಂಡು ಮಾಡ್ಬೋದು, ಅಂದ್ರೆ ಅಳತೆ ಗೊತ್ತಾಗಲ್ಲ ಕೆಲವರಿಗೆ. ಇದು ಈ ತರ ಕಲಸಿ ಇಟ್ಬಿಟ್ರೆ ಒಂದು 10 ನಿಮಿಷದಲ್ಲಿ ನೆಂದ್ರೆ ಆ ತರಕಾರಿಗೆ ಉಪ್ಪು ಏನು ತೊಂದರೆ ಇಲ್ಲ. ಆಯ್ತು ಸರ್, ರೆಡಿ ಆಯ್ತು. ಒಗ್ಗರಣೆ ಇರೋದು ಯಾಗಲೇ ಹಾಕೊಳ್ತೀರಾ? ಅದ್ರ ಮೇಲೆ ಹಾಕ್ತೀರಾ? ಅದ್ರ ಮೇಲೆ. ಅದ್ರಲ್ಲಿ ಬೀಟ್ರೂಟ್ ಇದೆ ಅಂತಾನೆ ಗೊತ್ತಾಗ್ತಲ್ಲ ಆನಂದ್ರಿ. ಹೌದು ಸರ್, ಅಂದ್ರೆ ಜಾಸ್ತಿ ಮಾಡಿದಾಗ ಚೆನ್ನಾಗಿರುತ್ತೆ. ಓಕೆ. ಒಂದು 1/4 kg ಅಷ್ಟು ಮಾಡಿದಾಗ ಚೆನ್ನಾಗಿ ಬರುತ್ತೆ. ಹಾ ಹಾ ಹಾ. ಒಳ್ಳೆ ಟೇಸ್ಟ್ ಇರುತ್ತೆ. ಅಂದ್ರೆ ಗಟ್ಟಿ ಮೊಸರು, ಹುಳಿ ಮೊಸರು ಇರಬಾರ್ದು, ಸಿಹಿ ಮೊಸರು ಇರಬೇಕು. ಒಗ್ಗರಣೆ ಸರ್. ಹಾ ಹಾಕಿ ಹಾಕಿ ಹಾಕಿ. ಏನೋ ಡಿಶ್ ಆದಂಗೆ ಆಗೋಯ್ತಪ್ಪ ಇದು. ಹಾ ಹೌದು ಸರ್. ಅಲ್ವಾ? ಬೀಟ್ರೂಟ್ ಮಜ್ಜಿಗೆ ಹುಳಿ ರೆಡಿ ಇದೆ. ಬೀಟ್ರೂಟ್ ಒಳಗಿದೆ ಅಂತಾನು ಗೊತ್ತಾಗ್ತಾ ಇಲ್ಲ. ಕಲರೇ ನಿಮಗೆ ಕಾಣಿಸ್ತಾ ಇಲ್ಲ ನೋಡಿ. ಒಂದಿದ್ ಮಜ್ಜಿಗೆ ಹುಳಿ ಅಂತಾನು ಗೊತ್ತಾಗ್ತಾ ಇಲ್ಲ. ಯಾವುದೋ ಒಂದು ಗ್ರೇವಿ ಕೊಟ್ಟಂಗಿದೆ. ಓಕೆ, ಆನಂದ್ ಅವರು ಅದ್ಭುತವಾದಂತ ಒಂದು ಬೀಟ್ರೂಟ್ ಮಜ್ಜಿಗೆ ಹುಳಿ ಮಾಡಿ ತೋರಿಸಿದ್ದಾರೆ. ಯಾವ ರೀತಿ ಇತ್ತು, ಯಾವ ರೀತಿ ಮಾಡಿದ್ರು, ಏನೇನು ಹೆಚ್ಕೊಂಡ್ರು, ಏನೇನು ಸುಟ್ಕೊಂಡ್ರು ಎಲ್ಲ ತೋರಿಸ್ತೀನಿ, ಒಂದ್ಸರಿ ನೋಡ್ಕೊಳ್ಳಿ. ಬೀಟ್ರೂಟ್ ಮಜ್ಜಿಗೆ ಹುಳಿ ಮಾಡುವ ವಿಧಾನ: ಒಂದು ಪಾತ್ರೆಗೆ ನೀರು, ಬೀಟ್ರೂಟ್ ಹಾಕಿ ಬೇಯಲು ಬಿಡಿ. ಮಿಕ್ಸಿ ಜಾರಿಗೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ತೆಂಗಿನಕಾಯಿ ತುರಿ, ಕಾಳುಮೆಣಸು, ಜೀರಿಗೆ, ಕೊತ್ತಂಬರಿ ಸೊಪ್ಪು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಚಿಕ್ಕ ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಬಳಿಕ ಸಾಸಿವೆ, ಕರಿಬೇವು, ಬ್ಯಾಡಗಿ ಮೆಣಸಿನಕಾಯಿ, ಇಂಗು ಹಾಕಿ ಒಗ್ಗರಣೆ ಮಾಡಿಕೊಳ್ಳಿ. ಬೀಟ್ರೂಟ್ ಬೆಂದ ಮೇಲೆ ನೀರು ಸೋಸಿಕೊಂಡು ಒಂದು ಬೌಲ್ಗೆ ಹಾಕಿ ಮೊಸರು, ಉಪ್ಪು, ರುಬ್ಬಿದ ಮಸಾಲ, ಒಗ್ಗರಣೆ ಹಾಕಿ ಕಲಸಿದರೆ ಬೀಟ್ರೂಟ್ ಮಜ್ಜಿಗೆ ಹುಳಿ ಸವಿಯಲು ಸಿದ್ಧ. ಓಕೆ, ಟೇಸ್ಟ್ ಮಾಡ್ಬಿಡ್ಲಾ? ಮಾಡಿ ಸರ್. ಚೆನ್ನಾಗಿದೆ. ಯಾವ ಡಿಫ್ರೆನ್ಸ್ ಕಾಣ್ತಾ ಇದೆ ಸರ್? ಚೆನ್ನಾಗಿದೆ, ಚೆನ್ನಾಗಿದೆ, ಅದ್ಭುತವಾಗಿದೆ. ರೈಸಿಗಂತೂ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿದೆ. ಬೀಟ್ರೂಟ್ ಚೆನ್ನಾಗಿ ಬಾಯ್ಲ್ ಆಗಬೇಕು. ಬಾಯ್ಲ್ ಆದಷ್ಟು ಟೇಸ್ಟ್. ಸಖತ್ತಾಗಿ ಮಾಡಿದ್ದೀರಾ. ಇನ್ನೇನು ಮಾಡ್ತೀರಿ ಇವತ್ತು? ಬೆಂಡೆಕಾಯಿ ತವಾ ಫ್ರೈ. ಹೋಗಿ ಬೆಂಡೆಕಾಯಿ ತಗೊಂಬನ್ನಿ, ನಾವು ಇದು ಸ್ವಲ್ಪ ಅನ್ನ ಖಾಲಿ ಮಾಡ್ತೀವಿ. ಓಕೆ ಸರ್. ಓಕೆ ನಾನು ಥ್ಯಾಂಕ್ ಯು ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮದ ಮುಂದಿನ ಸುತ್ತು ಆರೋಗ್ಯದ ಸುತ್ತು. ಆರೋಗ್ಯದ ಸುತ್ತಿನಲ್ಲಿ ಈಗ ಮುರಳಿಯವರೇ ಯಾರನ್ನು ಕರೆಸ್ತಾ ಇದ್ದೀರಾ? ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಬಾಲಕೃಷ್ಣ ಗುರೂಜಿಯವರು, ಖ್ಯಾತ ಸನ್ಮೋಹಿನಿ ತಜ್ಞರು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಆರೋಗ್ಯದ ಬಗ್ಗೆ ಮಾಹಿತಿನ ಕೊಡ್ತಾ ಇದ್ದಾರೆ. ನಮಸ್ಕಾರ ಗುರೂಜಿಯವರೇ. ನಮಸ್ಕಾರ. ಗುರೂಜಿ, ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಆರೋಗ್ಯದ ಬಗ್ಗೆ ಮಾಹಿತಿ ಕೊಡಬೇಕು, ಜೊತೆಗೆ ಆರೋಗ್ಯದ ಅಡುಗೆನ ತೋರಿಸ್ಕೊಡ್ಬೇಕು. ಏನು ಆರೋಗ್ಯದ ಅಡುಗೆ ಇವತ್ತು? ಆರೋಗ್ಯದ ಅಡುಗೆ ಪಾಲಕ್ ಸೂಪ್. ಪಾಲಕ್ ಸೂಪ್. ಓಕೆ ಓಕೆ ಓಕೆ. ಇದಕ್ಕೆ ಬೇಕಾಗಿರುವಂತದ್ದು ಪಾಲಕ್ ಸೂಪ್. ಬೇಕಾಗುವ ಸಾಮಗ್ರಿಗಳು: ಪಾಲಕ್ ಸೊಪ್ಪು, ಈರುಳ್ಳಿ, ಬಾದಾಮಿ ಬೀಜದ ಹಾಲು, ಕಾಳುಮೆಣಸಿನ ಪುಡಿ, ಉಪ್ಪು. ಇಷ್ಟಿದ್ರೆ ಸಾಕು. ಪಾಲಕ್ ಸೂಪ್. ಹೌದು. ಪಾಲಕ್ ಸೂಪು ಶುರು ಮಾಡೋಣ. ಫಸ್ಟ್ ಏನ್ ಕೊಡ್ಲಿ ನಿಮ್ಗೆ? ಮೊದಲು ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ. ಒಂದು ಪಾತ್ರೆ, ಅದೇ ಸ್ಟೀಲ್ ಪಾತ್ರೆ ಅಷ್ಟೇ. ಸೊ ಬಿಸಿಯಾದ ಪಾತ್ರೆಗೆ ಸಣ್ಣಗೆ ಹೆಚ್ಕೊಂಡಿರುವಂತಹ ಈರುಳ್ಳಿಯನ್ನ ಹಾಕೋದು, ಡ್ರೈ ರೋಸ್ಟ್ ಮಾಡ್ಕೊಳ್ಳೋದು, ಹಾಗೆ ಮಗ್ಗಿಸ್ಕೊಳ್ಳೋಣ ಸ್ವಲ್ಪ. ಗುರುಜಿ, ಹಂಗೆ ಅದು ಫ್ರೈ ಮಾಡ್ತಾನೆ ಒಂದು ಪ್ರಶ್ನೆ. ಎಲ್ಲಾರು ನಮ್ಗೆ ಕೇಳ್ತಾರೆ, ನೀವು ಗುರುಜಿಗೆ ಪ್ರಶ್ನೆ ಕೇಳ್ತಾರ ಅಂತ. ಆತರ ನಾನು ಮೊನ್ನೆ ದಿನ ಒಂದೊಂದು ಪ್ರಶ್ನೆ ಕೇಳ್ತಾ ಹೋಗ್ತೀನಿ ನಿಮ್ಗೆ. ಸಾಕಷ್ಟು ಜನ ಬರ್ತಿರ್ತಾರೆ, ಸೀರಿಯಸ್ನೆಸ್ ಯಾವ್ದಿದೆ ಅಂತ ಗೊತ್ತಾಗುತ್ತೆ ನಮ್ಗೆ. ಗೌರಮ್ಮ ಅನ್ನೋಂಥ ಒಂದು ಹೆಂಗಸು ನಮ್ಗೆ ಒಂದು ಮೇಲನ್ನು ಮಾಡಿದ್ದಾರೆ. ಆ ಗೌರಮ್ಮ ಅನ್ನೋರ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಅವ್ರಿಗೆ ಅರ್ಪೀಸ್ ಆಗಿದೆಯಂತೆ. ಆ ಗುಳ್ಳೆಗಳೆಲ್ಲ ಹೊಡೆದು ತುಂಬಾ ಉರಿಯುತ್ತಂತೆ, ಕೆಲಸ ಮಾಡಕ್ ಆಗ್ತಲ್ಲ, ತುಂಬಾ ನೋವಿಂದ ನರಳುತ್ತಾ ಇದ್ದೀನಿ, ದಯವಿಟ್ಟು ಸಾಕಷ್ಟು ಡಾಕ್ಟರ್ಗಳನ್ನೆಲ್ಲ ತೋರಿಸಿದೀನಿ, ನನಗೆ ಏನಾದ್ರು ಉಪಶಮನ ಮಾಡ್ಸಕ್ ಸಾಧ್ಯನಾ ಅಂತ ಕೇಳಿದ್ದಾರೆ. ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಕತ್ತರಿಸಿ ಇಟ್ಕೊಂಡಿರುವಂತಹ ಪಾಲಕ್ ಸೊಪ್ಪನ್ನ ಇದಕ್ಕೆ ಹಾಕೋಣ. ಇನ್ನು ಸ್ವಲ್ಪ ಮಗ್ಗಿಸ್ಕೊಳ್ಳೋಣ, 1 ನಿಮಿಷ 2 ನಿಮಿಷ ಮಗ್ಗಿಸ್ಕೊಂಡು ಮಿಕ್ಸರ್ಗೆ ಹಾಕಿ ಮಿಕ್ಸ್ ಮಾಡ್ಕೊಂಬೋಣ. ಅದು ಬೇಯುವಾಗ ಇದಕ್ಕೆ ಉತ್ತರ ಕೊಡ್ತೀನಿ. ಓಕೆ ಓಕೆ ಓಕೆ. ಈ ಅರ್ಪಿಸ್ ಅಂದ್ರೆ ಏನು ಗುರುಜಿ? ಹರ್ಪಿಸ್ ಅನ್ನೋದು ಬ್ಯಾಕ್ಟೀರಿಯಾದಿಂದ ಆಗುವಂತಹ ಒಂದು ಭಯಾನಕ ನೋವು ಕೊಡುವಂತಹ ಒಂದು ತೊಂದರೆ. ಇದನ್ನ ಕನ್ನಡದಲ್ಲಿ ಸರ್ಪಸುತ್ತು ಅಂತ ಕರೀತಾರೆ. ಒಂದು ಜಾಗದಲ್ಲಿ ಶುರುವಾಗಿ ಹಾಗೆ ಹಾವಿನ ರೀತಿ ಹೋಗಿ ಎಲ್ಲೋ ಒಂದ್ ಕಡೆ ಮುಕ್ತಾಯ ಆಗುತ್ತೆ. ತುಂಬಾ ನೋವು ಅಂದ್ರೆ ಅಸಾಧ್ಯವಾದ ನೋವು. ಆದವ್ರಿಗೆ ಗೊತ್ತು ಆ ನೋವು ಹೇಗಿರುತ್ತೆ ಅಂತ.
ಓಹೋ ಸಾಕಿದು ಸಾಕಲ್ಲ. ಓಕೆ, ಒಂದೆರಡು ನಿಮಿಷ ತಣ್ಣಗಾಗ್ಬಿಡಿ. ಶೋರ್. ಸ್ವಲ್ಪ ನೀರು ಹಾಕೊಳ್ಳೋಣ ಹೆಂಗೂ ಮಿಕ್ಸಿಗೆ ಹಾಕಿ ಸ್ವಲ್ಪ ಸ್ವಲ್ಪ ಸಾಕು. ಈಗ ನಾವು ನೀರು ಹಾಕಿ ಕುದಿಸ್ತೀವಿ, ಏನು ತೊಂದರೆ ಏನಿಲ್ಲ. ಜಾಸ್ತಿ ಆಯ್ತು ನನಗೆ ಯೋಚನೆ ಇಲ್ಲ. ಅಲ್ಲ ಅದೇ 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 ಈ ಹರ್ಪಿಸ್ಗೆ ಹೇಳಿ ಗುರುಜಿ. 2-3 ಮಿಕ್ಸ್ ಮಾಡಬೇಕು. ಒಂದು ಗೋಧಿ ಹುಲ್ಲಿನ ರಸ ಅಥವಾ ವೀಟ್ ಗ್ರಾಸ್ ಜ್ಯೂಸ್ ಅಂತ ಕರಿತೀವಿ. ಹೌದೌದು, ಅದು ಬಹಳ ಬಹಳ ಒಳ್ಳೇದು. ಇನ್ಫ್ಯಾಕ್ಟ್ ನಿಮ್ಮ ಪ್ರೋಗ್ರಾಮ್ ನಲ್ಲಿ ಸದ್ಯಕ್ಕೆ ಅದನ್ನ ತೋರಿಸ್ತೀನಿ. ನೀವೇ ಮನೆಯಲ್ಲಿ ಯಾವ ರೀತಿ ವೀಟ್ ಗ್ರಾಸ್ ಜ್ಯೂಸ್ ಬೆಳ್ಕೋಬಹುದು, ರಸ ತೆಕ್ಕೋಬಹುದು, ಅದನ್ನ ಕುಡಿದು ಆರೋಗ್ಯ ಪಡಿಬಹುದು. ಈ ಒಂದು ರಸವನ್ನ ಸ್ವಲ್ಪ ನೀರಿನ ಜೊತೆ ಒಂದು 50-1:1 ಮಿಕ್ಸ್ ಮಾಡಿ, ಅಥವಾ 1:5 ಹಾಕಿದ್ರು ಪರವಾಗಿಲ್ಲ. ಒಂದು ರಸ 1 ಸ್ಪೂನು, 5 ಸ್ಪೂನ್ ಅಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನ ಆ ಹರ್ಪಿಸ್ ಎಲ್ಲಿದೆಯೋ ಆ ಜಾಗದಲ್ಲಿ ಹಾಕಬೇಕು. ತುಂಬಾ ಒಳ್ಳೆ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ವೀಟ್ ಗ್ರಾಸ್ ಜ್ಯೂಸ್ಗಿದೆ. ಹಾಗೆ ಬಹಳ ಚೆನ್ನಾಗಿ ಅನುಕೂಲ ಆಗುತ್ತೆ ಅದು. ಒಂದು. ಎರಡನೇದು, ಅದಕ್ಕೆ ರೇಖೆ ಅನ್ನೋದು ಖಂಡಿತವಾಗ್ಲೂ 3 ಭಾಗದ ರೇಖೆ ಕಲ್ತ್ಕೊಂಡು ಅವರು ರೇಖೆ ಶಕ್ತಿ ಕೊಡಬೇಕು. ರೇಖಿ ಶಕ್ತಿ ಕೊಡೋದಕ್ಕೆ ಮುಂಚೆ ಪೆಂಡುಲಮ್ ಡೌಸಿಂಗ್ ಅಂತ ಒಂದು ಹೇಳ್ಕೊಡ್ತೀನಿ. ಅದನ್ನ ಅವ್ರು ಕಲ್ತ್ಕೊಂಡು ಮಾಡ್ಕೋಬೇಕು. ಒಂದು ತೂಕದ ಬಟ್ಟಿಗೆ ಒಂದು ದಾರ, ಅದನ್ನ ಕೈಯಲ್ಲಿ ಹಿಡ್ಕೊಂಡು ಎಲ್ಲಿ ಹರ್ಪಿಸ್ ಆಗಿದೆಯೋ ಅದ್ರ ಮೇಲೆ ಹಿಡ್ಕೊಂಡು ವಾಸಿ ಮಾಡು ಅಂತ ಅದಕ್ಕೆ ಮಾತಾಡಿದಾಗ ಅದು ಜೋರಾಗಿ ಸುತ್ತುತ್ತೆ. ಗುರುಜಿ? ಜೋರಾಗಿ ಸುತ್ತುತ್ತೆ. ಎಷ್ಟು ಜೋರಾಗಿ ಸುತ್ತುತ್ತೆ ಅಂದ್ರೆ ಆ ದಾರ ಕೈಯಿಂದ ಕಿತ್ಕೊಂಡು ಅದನ್ನ 30-40 ಅಡಿ ದೂರಕ್ಕೆ ಹೋಗ್ಬಿಡುತ್ತೆ. ಅಷ್ಟು ಜೋರಾಗಿ ಸುತ್ತುತ್ತೆ. ಅದು ಸುತ್ತಿದ ಮೇಲೆ ಅದು ನಿಲ್ಲುತ್ತೆ. 1 ನಿಮಿಷ ಆಗ್ಬೋದು, 10 ನಿಮಿಷ ಆಗ್ಬೋದು, ಅದು ಹೇಳಕ್ಕಾಗಲ್ಲ. ಅದಕ್ಕೆ ಗೊತ್ತಿರುತ್ತೆ ಎಷ್ಟು ಸುತ್ತಬೇಕು ಅಂತ. ಆ ಥರ ಸುತ್ತಿ ಅದು ನಿಂತ ಮೇಲೆ ಆ ಜಾಗಕ್ಕೆ ರೇಖೆ ಕೊಡಬೇಕು. ಫಸ್ಟ್ ಕ್ಲಾಸ್ ಆಗಿ ಗುಣ ಆಗುತ್ತೆ. ನಮ್ಮ ಚಿಕ್ಕಮ್ಮ ಒಬ್ಬರು ಬರ್ತಾ ಇದ್ರು ಮೈಸೂರಿಂದ. ಅವ್ರಿಗೆ ಬ್ಲೌಸ್ ಹಾಕೊಳಕ್ಕಾಗಲ್ಲ, ಸೀರೆ ಟಚ್ ಆದ್ರೆ ಪ್ರಾಣ ಹೋಗುತ್ತೆ, ಆ ರೀತಿ ಭಯಂಕರ ನೋವಿತ್ತು. ಏನೇನೋ ಟ್ರೈ ಮಾಡಿದ್ರು. ಸುಮಾರು ಒಂದು 3-4 ತಿಂಗಳ ಕಾಲ ಏನೇನೋ ಪ್ರಯತ್ನ ಮಾಡಿಬಿಟ್ರು. ಕೊನೆಗೆ ಈ ವಿಧಾನವನ್ನು ಉಪಯೋಗಿಸಿದ್ವಿ. ಫಸ್ಟ್ ಕ್ಲಾಸ್ ಆಗಾಯ್ತು. ಇದು ಇಷ್ಟು ಸಾಕು ಗುರುಜಿ. ಗೌರವ್ನವ್ರೆ, ನಿಮ್ಮ ಕಾಯಿಲೆಗೆ ಅಥವಾ ನಿಮಗೇನ್ ಬಂದಿದೆಯೋ ಆ ಆರ್ಪಿಸ್ ಅಂತ ಏನ್ ಹೇಳಿದ್ರು ಅದಕ್ಕೆ ಖಂಡಿತವಾಗ್ಲೂ ರೆಮಿಡಿ ಇದೆ ಅಂತ ಗುರುಜಿ ಅವ್ರು ಹೇಳಿದ್ಮೇಲೆ ಇನ್ಯಾಕ್ ತಡ, ಯಾಕೆ ಬೇಜಾರು ಮಾಡ್ಕೊಳ್ತೀರಾ? ಆರಾಮಾಗಿರಿ. ಯಾಕಂದ್ರೆ ಅದೇನು ಹೇಳಿ ಬರ್ತೀಯಾ, ಯಾರಿಗೋ ಬಂದೇ ಬರುತ್ತೆ. ನೀವೇ ಬೇಜಾರಾಗಬೇಡಿ. ಗುರೂಜಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಖಂಡಿತವಾಗ್ಲೂ ನಿಮ್ಮ ಆ ಆರ್ಪಿಸ್ಗೆ ಒಂದು ಸೂಕ್ತವಾದ ಮದ್ದು ಸಿಗ್ಬಹುದು, ಖಂಡಿತವಾಗ್ಲೂ ಸಿಗುತ್ತೆ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಗುರುಜಿ, ಓಕೆ, ಈಗ ಇದನ್ನ ಮಿಕ್ಸರ್ಗೆ ಹಾಕೊಳ್ಳೋಣ. ಸ್ವಲ್ಪ ಉಪ್ಪು ಮತ್ತು ಪೆಪ್ಪರ್ ಪೌಡರ್ ಹಾಕೋಣ. ಆಮೇಲೆ ಕದಡೋ ಕೆಲಸ ಇರೋಲ್ಲ. ಒಂದು 1/4 ಚಮಚದಷ್ಟು ಕರಿ ಮೆಣಸಿನ ಪುಡಿ. ಓಕೆ. ಒಂದು 1/4 ಚಮಚ ಉಪ್ಪು. ಆಗಿದೆಯಾ? ಆಗಿದೆ. ಸೊ ಇದನ್ನು ಮತ್ತೆ ಬಿಸಿ ಪಾತ್ರೆಗೆ ಹಾಕೊಳ್ಳೋಣ. ಓಕೆ. ಎಂತ ಕಲರೇ ಬೇಕಾಗಿಲ್ಲ. ಸೊಪ್ಪು ಬಹಳ ಬಹಳ ಮುಖ್ಯ ದೇಹಕ್ಕೆ. ಅದು ಎಷ್ಟು ಮುಖ್ಯ ಅಂತ ಎಷ್ಟು ಹೇಳಿದ್ರೂ ಸಾಕಾಗಲ್ಲ. ಹಾಗಾಗಿ ಯಾವ ರೀತಿಯಲ್ಲಿ ನಾವು ಬಳಸೋಕ್ಕಾಗುತ್ತೋ ಆ ರೀತಿ ಎಲ್ಲ ಬಳಸ್ತಾ ಬರಬೇಕು. ಮೊದಲು ಕಾಫಿ ಟೀ ಬಿಟ್ಬಿಟ್ಟಾಗ ಅದಕ್ಕೆ ಆಲ್ಟರ್ನೇಟ್ ಆಗಿ ಸೂಪ್ಸ್ ಮಾಡಿ. ದಿನ ಒಂದೊಂದು ಸೋಪ್, ವೆರೈಟಿ ಆಫ್ ಸೋಪ್ಸ್ ಮಾಡ್ಕೋತಾ ಕೊಡಿದಾಗ ಆ ಅಡಿಕ್ಷನ್ಗೆ ಏನು ನಾವು ಬಾಂಡ್ ಆಗಿರ್ತೀವೋ ಅದೊಂಥರ ಬ್ರೇಕ್ ಆಗ್ತಾ ಬರುತ್ತೆ. ಮತ್ತು ದೇಹಕ್ಕೆ ಬಹಳ ಒಳ್ಳೆಯ ಆರೋಗ್ಯಕರವಾದ ಆಹಾರವೂ ಸೇರುತ್ತೆ, ತುಂಬ ಒಳ್ಳೆಯದಾಗುತ್ತೆ. ಸೊ ಸ್ವಲ್ಪ ಬಿಸಿ ಆಗಿದೆ. ಈಗ ಇದಕ್ಕೆ ಬಾದಾಮಿ ಹಾಲನ್ನ ಹಾಕೋಣ. ಬಾದಾಮಿ ಹಾಲನ್ನ ಯಾವುದೋ ಪೌಡರ್ ತಂದು ಮಾಡಿರೋದಲ್ಲ, ಬಾದಾಮಿನ ಅರ್ದು ಅಂದ್ರೆ ಮಿಕ್ಸಿಲಿ ಹಾಕಿ ಅದನ್ನ ಮಲ್ಬಟ್ಟಿನಲ್ಲಿ ಹಾಕಿ ಹಿಂಡ್ಕೊಂಡು ಬಂದಿರುವಂತ ಹಾಲಿದು. ಸೊ ಒಂದು ಕುದಿ ಬಂದರೆ ಸಾಕು. ಪಾಲಕ್ ಸೋಪ್ ರೆಡಿ. ನಮ್ಮ ಕಾರ್ಯಕ್ರಮ ಉದ್ದೇಶನೇ ಅಷ್ಟು. ಯಾವುದೇ ಪ್ರಶ್ನೆಗಳಿದ್ರು ಅದಕ್ಕೆ ಉತ್ತರಗಳನ್ನ ಕೊಡ್ತೀವಿ. ಯಾವುದೇ ಒಂದು ಸಮಸ್ಯೆಗಳಿದ್ರು ಸಾಕಷ್ಟು ರೆಮಿಡಿಗಳನ್ನ ಹುಡುಕ್ತೀವಿ. ಎಲ್ಲ ಕೊಡ್ತೀವಿ ಅಂತಲ್ಲ, ಕೊಡಕ್ಕಾಗಿಲ್ಲೂ ಸಹ ಅದನ್ನ ಮುಂದಿನ ಸರಿ ಕೊಡಬಹುದು ಪ್ರಯತ್ನಗಳು ಕೂಡ ಮಾಡ್ತಾ ಇದೀವಿ ನಾವು. ಅದಕ್ಕೆ ಸಾಕಷ್ಟು ಜನ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಕೆಲವರಿಗೆ ಕಾಂಟ್ಯಾಕ್ಟ್ ಆಗಕ್ಕೆ ಆಗ್ತಾರೆ ಅನ್ನೋದು ಸಮಸ್ಯೆ ಇದೆ. ಖಂಡಿತವಾಗ್ಲೂ ನೀವು ಗುರುಜಿಗಳನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಫೋನ್ ಬಿಸಿ ಬರ್ಬೋದು. ಅವರು ನಿಮ್ಮ ನಂಬರ್ನ ತಗೊಳ್ತಾರೆ, ತಗೊಂಡಾದ್ಮೇಲೆ ಇಟ್ಬಿಡ್ತಾರೆ. ಬೇಜಾರು ಮಾಡ್ಕೋಬೇಡಿ. ಮತ್ತೆ ಅವ್ರು ನಿಮ್ಗೆ ಫೋನ್ ಮಾಡಿ ಗುರುಜಿ ಸಿಗುವಂತ ಸಮಯನ ನಿಮ್ ಜೊತೆ ನಿಗದಿ ಪಡಿಸ್ತಾರೆ ಅಂತ ತಿಳಿಸ್ತಾ ಇದೀನಿ. ಫೇಸ್ಬುಕ್ ಹೋಗ್ಬಿಟ್ಟು ಅಲ್ಲಿ ಕೂಡ ಅವ್ರ ಸಮಸ್ಯೆನ ಎಕ್ಸ್ಪ್ಲೈನ್ ಮಾಡಿದ್ರೆ ನಿಮ್ಮ ಮುಖಾಂತರ ಅದನ್ನ ಆನ್ಸರ್ ಮಾಡೋಣ. ಅಥವಾ mysombo@gmail.com ಅಂತ ಬಾಲಕೃಷ್ಣ ಗುರುಜಿ ಅಂತ ಇಂಟರ್ನೆಟ್ ಅಲ್ಲಿ ಕೊಟ್ರೆ ನಂದೆಲ್ಲ
ಕುಲ ಗೋತ್ರ ಕಂಪ್ಲೀಟ್ ಬಂದ್ಬಿಡತ್ತೆ. ಆ ಇಮೇಲ್ ಅಲ್ಲಿ ಕಳ್ಸಿದ್ರು ನಿಮಗೆ ಫಾರ್ವರ್ಡ್ ಮಾಡಿ ನೀವು ಅದನ್ನ ಉತ್ತರ ಕೊಡ್ಬೋದು. ಹೀಗೆ ಅವ್ರು ನಮ್ಮ ಸಂಪರ್ಕ ಮಾಡ್ಬೋದು. ಒಳ್ಳೆ ಕುದಿ ಬಂದಿದೆ, ಈಗ ರೆಡಿ. ಸೊ ಆರೋಗ್ಯಕರವಾದಂತಹ ಪಾಲಕ್ ಸೋಪ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲಕ್ ಮತ್ತು ಬಾದಾಮಿ ಮಿಶ್ರಿತವಾದಂತಹ ಈ ಸೂಪು ಯಾವ ರೀತಿ ಮಾಡಿದ್ರು ಬಾಲಕೃಷ್ಣ ಗುರೂಜಿಯವರು ಇದರ ಪ್ರಯೋಜನಗಳೇನು ಸಾಕಷ್ಟು ಹೇಳಿದೀವಿ. ಇದನ್ನ ಯಾವ ರೀತಿ ಮಾಡ್ಕೋಬೇಕು, ಅಯ್ಯೋ ಮರ್ತೋಯ್ತಲ್ಲ ಮುರಳಿಯವರೇ, ಬರೋಷ್ಟೊಳಗೆ ಶುರು ಆಗ್ಬಿಟ್ಟಿತ್ತು. ನೋ ಟೆನ್ಷನ್, ಇನ್ನೊಂದ್ಸರಿ ತೋರಿಸ್ತಾ ಇದೀನಿ, ನೋಡ್ಕೊಳ್ಳಿ. ಪಾಲಕ್ ಸೂಪ್ ಮಾಡುವ ವಿಧಾನ: ಒಂದು ಪಾತ್ರೆಗೆ ಈರುಳ್ಳಿ ಹಾಕಿ ಹುರಿದು ಪಾಲಕ್ ಸೊಪ್ಪು, ನೀರು ಹಾಕಿ ಬೇಯಿಸಿ. ಇದಕ್ಕೆ ಕಾಳು ಮೆಣಸಿನ ಪುಡಿ, ಉಪ್ಪು ಸೇರಿಸಿ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿ ಒಂದು ಪಾತ್ರೆಗೆ ಹಾಕಿ ಬಾದಾಮಿ ಬೀಜದ ಹಾಲು ಸೇರಿಸಿ. ಈಗ ಪಾಲಕ್ ಸೂಪ್ ಕುಡಿಯಲು ರೆಡಿ. ಗುರುಜಿ ಟೇಸ್ಟ್ ಮಾಡ್ಬಿಡ್ತೀನಿ ಗುರುಜಿ. ಮಾಡಿ, ಒಳ್ಳೆ ಸೂಪ್ ಅದು. ಇನ್ನೊಂದು ಸ್ವಲ್ಪ ನಾವು ಮೆಣಸಿನ ಪುಡಿ ಹಾಕೋದಾಗಿ ಗುರುಜಿ. ಹೌದಾ? ಇನ್ನ ಹಾಕೋಬೋದಾಯ್ತಿನ ತಡೆಯುತ್ತೆ. ಚೆನ್ನಾಗಿದೆ. ಆದ್ರೆ ನಮ್ಗೆ ಎಷ್ಟು ಬೇಕೋ ಖಾರ ಅಷ್ಟು ಹಾಕೋಬಹುದು. ಇನ್ನೂ ಸ್ವಲ್ಪ ಉಪ್ಪು ತಡಿಬೋದಾಗಿತ್ತು, ಯಾಕಂದ್ರೆ ತುಂಬಾನೇ ಇದೆ ಇದು. ಅದರಿಂದ ಇನ್ನೂ ಸ್ವಲ್ಪ ಮೆಣಸು ಬೇಕಾದವ್ರು ಮೆಣಸು ಹಾಕೊಂಡು ಆಹಾ ನೆಗಡಿ ಗಿಗಡಿ ಇದ್ರೆ ಈ ತರ ಬಿಸಿ ಸೂಪ್ನ ಕುಡಿತಾ ಕೂತಿದ್ರೆ ಆದ್ರೂ ಮಾಜಾನೇ ಬೇರೆ. ಥ್ಯಾಂಕ್ ಯು ಸರ್, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಒಳ್ಳೆ ಒಂದು ಆರೋಗ್ಯದ ಅಡುಗೆನ ಹೇಳ್ಕೊಟ್ಟಿದ್ದೀರಾ. ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ಪ್ರಶ್ನೆಗಳಿಗೆ ಉತ್ತರಗಳನ್ನ ತಿಳಿಸ್ತಾ ಇರೋ ಅನ್ನೋದೇ ನಮಗೆ ಖುಷಿಯಾದಂತಹ ವಿಚಾರ. ಮತ್ತೆ ನಾಳೆ ಬರ್ತೀವಿ ಸಾಕಷ್ಟು ಪ್ರಶ್ನೆಗಳೊಂದಿಗೆ. ನೀವು ಬನ್ನಿ ಹೊಸ ಅಡುಗೆಯೊಂದಿಗೆ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮದ ಮುಂದೆ ಕರೆಸ್ಬೇಕು ಮುರಳಿಯವರೇ. ಯಾರ ಮನೆಯವ್ರನ್ನ ಕರೆಸ್ತಾ ಇದ್ದೀರಾ, ಯಾವ ರುಚಿನ ಹೇಳ್ಕೊಡ್ತಾ ಇದ್ದೀರಾ, ಯಾವ ಊರವ್ರನ್ನ ಕರೆಸ್ತಾ ಇದ್ದೀರಾ ಅಂತ ಅನ್ಕೊಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮೇಡಮ್. ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ದೀಪಿಕಾ ಗಂಗಾಧರ್. ದೀಪಿಕಾ ಗಂಗಾಧರ್. ಎಲ್ಲಿಂದ ದೀಪಿಕಾ? ನಾವು ಬ್ಯಾಂಗ್ಳೂರಲ್ಲಿ, ಮನೆ ಹಸ್ಬೆಂಡ್ ಮನೆ ಮ್ಯಾಂಗ್ಳೂರ್. ಓಕೆ ಓಕೆ, ಹೇಳಿ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನೀವು ಏನ್ ಮಾಡ್ತಾ ಇದ್ದೀರಾ? ಎಗ್ ಮಸಾಲ ಮಾಡ್ತಿದ್ದೇನೆ, ಅಂದ್ರೆ ಗ್ರೇವಿ ತರ ಬರುತ್ತೆ. ಎಗ್ ಮಸಾಲ. ಎಗ್ ಮಸಾಲ ಅಂದ್ರೆ ಎಗ್ ಗ್ರೇವಿ ತರ ಚೆನ್ನಾಗಿರುತ್ತಾ? ಏನಕ್ಕೆ ತಿನ್ನೋದು? ಅಂದ್ರೆ ಪಾಲಕ್ ಚಪಾತಿ, ದೋಸೆಗೂ ಆಗತ್ತೆ. ಚೆನ್ನಾಗಿರುತ್ತಾ? ಓಕೆ, ಮಾಡುವ, ಶುರು ಮಾಡೋಣವಾ? ಈಗ ಏನ್ ಬೇಕು ನಿಮ್ಗೆ? ನಮ್ಗೆ ಎಷ್ಟು ಜನ ಇದ್ದೀರಾ ಮನೇಲಿ? ಇಬ್ರೇ ಇರುದು ಬ್ಯಾಂಗ್ಳೂರ್. ಅದಕ್ಕೆ ಸಣ್ಣದ್ ಕೇಳ್ತಿದ್ದೀರಾ, ಗೊತ್ತಾಯ್ತು ನನ್ಗೆ. ಓಕೆ, ಎಗ್ ಮಸಾಲ ಮಾಡಕ್ ಏನೇನ್ ತಂದಿದ್ದೀರಾ? ಎಗ್ ಮಸಾಲ ಬೇಕಾಗುವ ಸಾಮಗ್ರಿಗಳು: ಬೇಯಿಸಿದ ಮೊಟ್ಟೆ, ಈರುಳ್ಳಿ, ಟೊಮ್ಯಾಟೊ, ಹಸಿ ಮೆಣಸಿನಕಾಯಿ, ಗರಂ ಮಸಾಲ, ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ತುಪ್ಪ, ಉಪ್ಪು, ಎಣ್ಣೆ. ಓಕೆ, ಹಾಗಿದ್ರೆ ಶುರು ಮಾಡೋಣ. ಸ್ವಲ್ಪ ಬಿಸಿ ಆಗುವಾಗ ಆಯಿಲ್ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಮತ್ತೆ ಮದುವೆಯಾಗಿ ಎಷ್ಟು ವರ್ಷ ಆಯ್ತು ನೀವು? 1 year ಆಯ್ತು. 1 year ಆಯ್ತಾ? ಎಲ್ಲಿ ಮದುವೆ ಆಗಿದ್ದು? ಮಂಗಳೂರಾ, ಕಾಸರಗೋಡ, ಬೆಂಗಳೂರು? ಕಾಸರಗೋಡು. ಓಕೆ, ಸ್ವಲ್ಪ ಎಣ್ಣೆ ಕಾದಾಯ್ತಲ್ಲ? ತುಪ್ಪ ಹಾಕುವ ಸ್ವಲ್ಪ. ಎಣ್ಣೆ ಜೊತೆ ತುಪ್ಪನಾ? ಹೌದು, ಅಂದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ. ಓಕೆ, ಈರುಳ್ಳಿ ಹಾಕುವ. ಹಾಕಿ. ಎರಡು ಮೊಟ್ಟೆ ಅಲ್ಲ ನೀವು? ಗಂಡ ಹೆಂಡತಿ 2 ಮೊಟ್ಟೆ ಸಾಕು ದಿನ? ಸಾಕು. ಓಕೆ, ನಾನ್ ವೆಜ್ ಇಷ್ಟನಾ ಇಲ್ವಾ? ನಾನ್ ವೆಜ್, ಯಾವತ್ತು ನಾನ್ ವೆಜ್. ಅವರು ಯಕ್ಷಗಾನ ಪ್ರೇಮಿ. ಯಕ್ಷಗಾನ ಪ್ರೇಮಿಗಳಾ? ಮಲ್ಲಿ ಯಕ್ಷಗಾನ ಏನ್ ಮಾಡಲ್ವಾ? ಇಲ್ಲಪ್ಪ, ಬರೀ ಪ್ರೇಮಿ ಅಷ್ಟೇನೆ. ಅಲ್ಲ, ಮಾಡ್ತಿದ್ರು, ಊರಲ್ಲಿ ಮಾಡ್ತಾರೆ, ಇಲ್ಲಿ ಟೈಮ್ ಇಲ್ಲ. ಓಕೆ 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 ಓಕೆ, ನೋಡಿದೀರಾ ಅವ್ರ ಆಟ ಎಲ್ಲ? ಬ್ರೌನ್ ಆಗ್ಬೇಕಾಯ್ತು ಪೂರ್ತಿ? ಇಲ್ಲ, ಪೂರ್ತಿ ಬ್ರೌನ್ ಆಗಬೇಡ, ಸಾಧಾರಣ ಆದ್ರೆ ಸಾಕು. ಆಮೇಲೆ ಟೊಮೆಟೊ. ಓಕೆ ಓಕೆ ಓಕೆ. ಯಾರಿಂದ ಅಡಿಗೆ ಕಲ್ತಿದ್ದು ನೀವು? ಅಡಿಕೆ ಅಮ್ಮನಿಂದ ಕಲ್ತಿದ್ದೇನೆ. ಅತ್ತೆ ಮನೇಲಿ ಇರ್ಲಿಲ್ಲ, ಮ್ಯಾರೇಜ್ ಆದ ಕೂಡಲೇ ಬ್ಯಾಂಗ್ಳೂರಿಗೆ ಬಂದ್ಬಿಟ್ಟೆ ಅಲ್ವಾ. ಆದ್ರೆ ಅತ್ತೆ ಯಾವಾಗ್ಲೂ ಹೇಳ್ತಾ ಇರ್ತಾರೆ ಒಗ್ಗರಣೆ ಡಬ್ಬಿ ನೋಡು ಅಂತ. ವೆರಿ ಗುಡ್ ವೆರಿ ಗುಡ್. ಆಮೇಲೆ ನಾನ್ ನೋಡಿದ್ದು ಒಗ್ಗರಣೆ ಡಬ್ಬಿ, ಅದುವರೆಗೆ ನೋಡ್ತಿರ್ಲಿಲ್ಲ. ಅಯ್ಯಯ್ಯೋ, ನಿಮ್ಮ ಅತ್ತೆಯವ್ರಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ಬೇಕು. ನಿಮ್ಮ ಅತ್ತೆ ಹೆಸರೇನು? ಅವ್ರದ್ದು ಗುಲಾಬಿ ಅಂತ. ಗುಲಾಬಿಯಾ? ಅವರ ಹೆಸರೇ ಗುಲಾಬಿಯಾ? ಓ, ನಮ್ಮ ಅಮ್ಮನೂ ಮಾಡ್ತಾರೆ ಒಳ್ಳೆ ಅಡಿಗೆ. ಅವ್ರೇನು, ಅವ್ರ ಹೆಸರೇನು? ಅವ್ರದ್ದು ಜೀವನ ಲತಾ ಅಂತ. ಜೀವನ ಲತಾ? ಓ, ಒಳ್ಳೊಳ್ಳೆ ಹೆಸರುಗಳು ನೋಡಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೇಕು. ಹಾಕಿ ಇವಾಗ ಹಾಕ್ತಾ ಇದ್ದೀರಾ ನೀವು? ಹೌದು. ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೆ ಸ್ವಲ್ಪ ಬಾಡಿಸ್ಬೇಕು. ಬಾಡಿಸಿ. ಮೆಣಸಿನ್ಕಾಯಿ ಹಾಕಿ ಫಸ್ಟು. ಮತ್ತೆ ಅವಾಗ ಹಾಕ್ಲಿಕ್ಕೆ ಪರವಾಗಿಲ್ಲ, ಯಾವಾಗ ಬೇಕಾದ್ರೆ ಹಾಕಿ. ಖಾರ ಯಾವಾಗ ಕೊಟ್ಟರು ಮೆಣಸಿನ್ಕಾಯಿಂದ ಖಾರ ಬರುತ್ತೆ.
ಆಮೇಲೆ ಸ್ವಲ್ಪ ಹಳದಿ ಪೌಡರ್ ಹಾಕಿ. ಏನ್ ನಿಮ್ಮ ಮನೆಗೆ ಒಂದ್ಸರಿ ಒಂದಷ್ಟು ಪ್ರಾವಿಷನ್ ತಂದ್ರೆ 3 ತಿಂಗಳಾಗ್ಬೋದಲ್ಲ? ಅದೌದು. ಯಾಕಂದ್ರೆ ನೀವು ಅರ್ಶನ ಹಾಕಿದ್ ನೋಡಿದ್ರೆ ಇಷ್ಟ ಅರ್ಶನ ಹಾಕ್ತಾ ಸ್ವಲ್ಪ ಸಾಕು ಅಂತ. 1 kg ಎಣ್ಣೆ ಒಂದು 3 ತಿಂಗಳು ಬರ್ಬೋದಾ? ನಾವು ಜಾಸ್ತಿ ತೆಂಗಿನ ಎಣ್ಣೆ ಸೇವಿಸುದು. ಬರುವಾಗ್ಲೇ ಅಮ್ಮನ ಮನೆಯಿಂದ ತಂದಿರ್ತೇನಲ್ವಾ. ಕಾಸರಗೋಡಿಂದ ತಂದ್ಬಿಡೋದಾ? ಒಳ್ಳೆ ಕೆಲಸ, ಸಖತ್ತಾಗಿ ಹೇಳಿದ್ರಿ. ಇವಾಗ ತೆಂಗಿನಕಾಯಿ ಜಾಸ್ತಿ ಯೂಸ್ ಮಾಡ್ತೇವೆ ಅದಕ್ಕೆ. ಆಮೇಲೆ ಸ್ವಲ್ಪ ಸಾಲ್ಟ್. ನಿಮ್ಮಮ್ಮನಿಗೆ ಹೇಳಿ ಎಂತದು ನನಗೆ ಅಡಿಗೆ ಬರೋಲ್ಲ, ಒಗ್ಗರಣೆ ಡಬ್ಬಿ ನೋಡಿ ನೋಡಿ ಅಂತ ಹೇಳ್ತಾ ಇದ್ರಿ. ನಾನು ಅಲ್ಲೇ ಹೋಗಿ ಪ್ರೋಗ್ರಾಮ್ ಮಾಡಿ ಬಂದಿದ್ದೀನಿ ಅಂತ. ಆಮೇಲೆ ಇದು ಮಾಡಿರುವಂತ ಮಸಾಲ ಪೌಡರ್. ಏನಿದೆ? ಮೆಣಸಿನಕಾಯಿ ಒಣಗಿಸಿರುದು ಡ್ರೈ ಮಾಡಿ, ಆಮೇಲೆ ಧನಿಯಾ, ಕೊತ್ತಂಬರಿ, ಆಮೇಲೆ ಜೀರಿಗೆ, ಆಮೇಲೆ ಕರಿಮೆಣಸು. ಓಕೆ. ಅಂದ್ರೆ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕಿ ಪೌಡರ್ ಮಾಡಿ ಇಟ್ಕೋಬೇಕು. ಹೌದೌದು. ಅಥವಾ ನೀವೇ ಯಾವಾಗಲೂ ಪೌಡರ್ ಮಾಡಿ ಎಲ್ಲ ಈಕ್ವಲ್ ಪ್ರಮಾಣನಾ? ಈಕ್ವಲ್ ಪ್ರಮಾಣ. ಎಲ್ಲ ಈಕ್ವಲ್ ಪ್ರಮಾಣ. ಇಷ್ಟು ಮೆಣಸು, ಸ್ವಲ್ಪ ಜಾಸ್ತಿ ಇದ್ರೆ ಪರವಾಗಿಲ್ಲ. ಖಾರ ಜಾಸ್ತಿ ಇರ್ತದೆ. ಎಸ್. ಇರ್ಬೇಕಾ? ಸಾಕು. ಪಾಪ ಬಾಂಡಿಗೆ ನೋವಾಗುತ್ತೀನಲ್ಲ, ಹೆಂಗಂತ ಇದ್ರೆ ಕೈಗೆಲ್ಲ ಸಿದೋಗುತ್ತಮ್ಮ. ಮಾಡಿ ಸ್ವಲ್ಪ, ಪರವಾಗಿಲ್ಲ, ಏನಾಗಲ್ಲ. ಸ್ವಲ್ಪ ಒಂದು 5 ಮಿನಿಟ್ಸ್ ಕುದಿಬೇಕಾ? ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ. ಹೀಗೆ ಉದ್ದಕ್ಕೆ ಕಟ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಓಕೆ. ಜಾಸ್ತಿ ಚಿಕನ್ ನಮ್ಮ ಪ್ರೋಗ್ರಾಮ್ ಅಲ್ಲಿ ಚಿಕನ್ ಬೇಕಾ ಬೇಡವಾ? ಬೇಕು. ಹಾಕಿ. ನೀವು ಆಗ್ಲಿಲ್ಲ, ಇನ್ನಾಗಿಲ್ಲ? ಸ್ವಲ್ಪ ಕುದಿಬೇಕು, ಚೆನ್ನಾಗಿ ಆಗುತ್ತೆ. ಮತ್ತೆ ಸ್ವಲ್ಪ ಆಯಿಲ್ ಸ್ವಲ್ಪ ಕಮ್ಮಿ ಮಾಡಬೇಕು ಫಸ್ಟಿಗೆ ಹಾಕುವಾಗ. ಓಕೆ. ಟೊಮೆಟೊ ಗೊಜ್ಜಲ್ಲಿ ಹಾಕೊಂಡು ತಿಂದಂಗೆ ಇರುತ್ತಲ್ವಾ? ಹೌದು. ಇದು ಮೊಟ್ಟೆನೇ ಇದ್ರ ಮಧ್ಯೆ ಇಟ್ಕೋಬೇಕು. ಓಕೆ. ಇದಕ್ಕೆ ಅಕ್ಕಿ ಗ್ರೇವಿ ಹಾಕಿ ಮೇಲೆ ಕೊಡೋದಾ? ಹೌದು. ಮಿಕ್ಸ್ ಮಾಡುವಾಗಿಲ್ಲ. ಓಕೆ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಪುನಃ ಜಾಸ್ತಿ ಟೇಸ್ಟ್ ಬರುತ್ತೆ. ಓಹೋ, ಹಂಗೆ. ಫಸ್ಟ್ ಮೊಟ್ಟೆ ತಕೊಂಡ್ಬಿಡ್ತೀರಾ? ಆಮೇಲೆ ಗ್ರೇವಿ ಮೇಲೆ ಅದನ್ನ ಹಾಕ್ತೀರಾ? ಹೌದು. ಓಕೆ. ಎಗ್ ಮಸಾಲಾ ಗ್ರೇವಿ ರೆಡಿ ಆಗಿದೆ, ಟೇಸ್ಟ್ ಮಾಡಿ ಹೇಳಿ. ಓಕೆ, ಎಗ್ ಮಸಾಲಾ ಗ್ರೇವಿನ ರೆಡಿ ಮಾಡಿ ಕೊಟ್ಟಿದ್ದಾರೆ. ಮಾಡಿರುವಂಥ ಕ್ರಮ ತುಂಬಾ ಚೆನ್ನಾಗಿತ್ತು. ಕಾಸರಗೋಡಿಂದು, ಮಂಗಳೂರ್ದು ಎಲ್ಲ ಶೈಲಿಗಳು ಸೇರ್ಕೊಂಡ್ಬಿಟ್ಟಿದೆ. ಓಕೆ, ಯಾವ ರೀತಿ ಮಾಡಿದ್ರು ಅಂತ ತೋರಿಸ್ತಾ ಇದೀನಿ, ಒಂದ್ಸರಿ ನೋಡ್ಕೊಳ್ಳಿ. ಎಗ್ ಮಸಾಲಾ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ತುಪ್ಪ ಹಾಕಿ ಅದು ಬಿಸಿಯಾದ ಮೇಲೆ ಈರುಳ್ಳಿ ಹಾಕಿ ಹುರಿದು ಟೊಮೆಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣಸಿನಕಾಯಿ, ಅರಿಶಿನ, ಉಪ್ಪು, ಗರಂ ಮಸಾಲ ಹಾಕಿ ಹುರಿದು ಬೇಯಿಸಿದ ಮೊಟ್ಟೆಯನ್ನು ಕತ್ತರಿಸಿ ಹಾಕಿ ಫ್ರೈ ಮಾಡಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಸೇರಿಸಿದರೆ ಎಗ್ ಮಸಾಲಾ ಸವಿಯಲು ಸಿದ್ಧ. ಟೇಸ್ಟ್ ಮಾಡ್ಬಿಡೋದಾ? ಮಾಡಿ. ಏನು ನಿಮ್ಮ ಹೆಸರು ಅಂತ ಹೇಳಿದ್ರಿ? ದೀಪಿಕಾ ಗಂಗಾಧರ್. ದೀಪಿಕಾ ಗಂಗಾಧರ್ ಅವರೇ, ಟೇಸ್ಟ್ ಮಾಡ್ಬಿಡ್ಲಾ? ಗ್ಯಾರಂಟಿನಾ? ಚೆನ್ನಾಗಿರುತ್ತಾ? ಇರ್ಬೋದು. ನೀವೇನ್ರಿ ಹಿಂಗೆ ರೀ, ಅಷ್ಟು ಗ್ರೇವಿ ನೋಡ್ತಿದ್ದಾಳೆ. ಚಪಾತಿ ಚೆನ್ನಾಗಿರುತ್ತೆ. ಹೌದು. ಎಗ್ ತಿಂದ್ರೆ ಚೆನ್ನಾಗಿದೆ. ಹೌದಾ? ಒಳ್ಳೆ ರುಚಿಯಾಗಿದೆ. ತಿಮ್ಮಣ್ಣ, ಓಕೆ, ನಿಂತ್ಕೊಂಡಿರಿ. ಏನ್ರಿ ಮುರಳಿರಿ? ಇಲ್ಲ, ಸರಿ. ಅವರೆಲ್ಲ ಏನು ಸಾರ್, ಎಲ್ಲ ನೀವೇ ತಿಂತಾ ಇದ್ದೀರಾ, ಬಾಯಿಲೆ ನೀರು ಬರ್ತಾ ಇದೆ, ಬೇಜಾರು ಮಾಡ್ಕೊಬೇಡಿ ಸಾರ್ ಅಂತ ಇದ್ದಾರೆ. ಓಕೆ, ತುಂಬಾ ದೂರದಿಂದ ಬಂದು ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಕಾಸರಗೋಡಿ ಶೈಲಿ ನಮ್ಗೆ ತೋರಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು. ಗಂಗಾಧರ್ ಅವರಿಗೆ ಥ್ಯಾಂಕ್ಸ್ ತಿಳಿಸ್ಬಿಡಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮದ ಮುಂದಿನ ಸುತ್ತಲ್ಲಿ ಮತ್ತೆ ಚೆಫ್ ಆನಂದ್ ಅವರು ಬಂದಿದ್ದಾರೆ.
ಆನಂದ್ ಅವರೇನೋ ಫಟಾಫಟ ಅಂತ ಮಾಡಿ ತೋರಿಸ್ತೀವಿ ಅಂತ ಬಂದಿದ್ದೀರಾ, ಅದೇನ್ ಮಾಡ್ತಾರೆ ಗೊತ್ತಿಲ್ಲ. ಆನಂದ್ ನಮಸ್ಕಾರ. ನಮಸ್ಕಾರ ಸರ್. ಅದೇನೋ ಬೆಂಡೆಕಾಯಿ ಏನೋ ಮಾಡ್ತೀವಿ ಅಂದ್ರೆ ಅದೇ ಬೆಂಡೆಕಾಯಿ ತವಾ ಫ್ರೈ. ಬೆಂಡೆಕಾಯಿ ತವಾ ಫ್ರೈ? ಹೌದು. ಏನ್ರಿ ನೀವು ಹಿಂಗೆಲ್ಲ ಮಾಡ್ತೀವಿ? ಫುಲ್ ಬೆಂಡೆಕಾಯಿ ಹಂಗೆ ತಿನ್ನೋದಾ? ಕಟ್ ಮಾಡಿಲ್ಲ ಏನಿಲ್ಲ. ಏನೇ ಮಾಡಿದ್ರೆ ತವಾ ಫ್ರೈ ಮಾಡಕ್ಕೆ? ಬೆಂಡೆಕಾಯಿ ತವಾ ಫ್ರೈ ಬೇಕಾಗುವ ಸಾಮಗ್ರಿಗಳು: ಬೆಂಡೆಕಾಯಿ, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಗೋಡಂಬಿ, ಮೊಸರು, ಅರಿಶಿನ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಕಾಳು ಮೆಣಸಿನ ಪುಡಿ, ನಿಂಬೆ ರಸ, ಕರಿಬೇವು, ಉಪ್ಪು, ಎಣ್ಣೆ. ಇಷ್ಟಿದೆ ಸಾಕಾ? ಏನ್ ಕೊಡ್ಲಿ ನೀವು ಫಸ್ಟ್? ಈಗ ನನಗೆ ಒಂದು ಮಿಕ್ಸಿಂಗ್ ಬೌಲ್ ಬೇಕು. ತಗೊಳ್ಳಿ. ರುಬ್ಕೊಳ್ಳೋದೆಲ್ಲ ಏನಿಲ್ಲ, ವೆರಿ ಸಿಂಪಲ್. ವೆರಿ ಸಿಂಪಲ್. ಮಾಡಿ. ಖಾರ ಪುಡಿ ಎಷ್ಟು ಬೇಕಾದ್ರೆ ಖಾರ ಅಷ್ಟು ಯೂಸ್ ಮಾಡ್ಕೋಬಹುದು ಇದರಲ್ಲಿ. ಓಕೆ. ಆಮೇಲೆ ಗರಂ ಮಸಾಲ ಪೌಡರ್, ಓಕೆ, ಪೆಪ್ಪರ್ ಪೌಡರ್, ಧನಿಯಾ ಪೌಡರ್, ಕಟ್ ಮಾಡಿರೋದು ಕರಿಬೇವಿನ ಸೊಪ್ಪು ಫ್ಲೇವರ್, ಅರಿಶಿನ ಪುಡಿ, ಗೋಡಂಬಿ ಕಟ್ ಮಾಡ್ಕೊಂಡಿರೋದು ಪುಡಿ ಮಾಡ್ಕೋಬೇಕು ಈ ತರ. ಓಕೆ. ಕಡಲೆ ಹಿಟ್ಟು, ಉಪ್ಪು. ಈ ಮಸಾಲೆಗೆ ಎಷ್ಟು ಬೇಕೋ ಅಷ್ಟು. ಏನು ಗೊತ್ತಾ, ನಿಮ್ ಕೈಲಿ ವೆಜ್ ಮಾಡಿಸ್ತಾರದ್ ನಾವು. ಹೇಳಿ ಸರ್. ಸಾಕಷ್ಟು ಜನ ಸಸ್ಯಾಹಾರಿಗಳೆಲ್ಲ ಬೈದ್ರು ನಮ್ಗೆ, ಏನ್ ಮುರಳಿ ಬರೀ ನಾನ್ ವೆಜ್ ತೋರಿಸ್ತೀರ ಆನಂದ್ ಕೈನಲ್ಲಿ, ಅವ್ರು ವೆಜ್ ತುಂಬಾ ಚೆನ್ನಾಗಿ ಮಾಡ್ತಾರೆ, ವೆಜ್ ತೋರಿಸಿ ಅಂತ. ಸರ್ ಅದಕ್ಕೆ ನಿಮ್ಮ ಹತ್ರ ವೆಜ್ ಮಾಡಿಸ್ತಾ ಇದೀವಿ ಇವತ್ತು. ಮಾಡಿ ತೋರಿಸ್ತಾ ಇದ್ದಿಲ್ಲ ಸರ್. ಮಾಡಿ 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 ಅದ್ಭುತವಾಗಿ ಮಾಡ್ತಾ ಇದೀರಾ. ಮಾಡಿ, ತುಂಬಾ ಜನಕ್ಕೆ ಇಷ್ಟ ಆಗುತ್ತೆ ಕೂಡ. ನಿಂಬೆ. ಓಕೆ. ನೀರ್ ಬೇಡವಾ? ಬೇಕು ಸರ್ ನೀರು. ಸಾಕಾ? ಗಟ್ಟಿ ಬಂತಾ? ಬಂತು ಸರ್. ಇದನ್ನೇನ್ ಮಾಡ್ತೀರಾ ಇವಾಗ? ಇದೇನು ತವಾ ಡೀಪ್ ಫ್ರೈ ಮಾಡ್ತೀರಾ, ಏನ್ ಮಾಡ್ತೀರಾ? ಇಲ್ಲ, ಇದು ತವಾ ಫ್ರೈ ಸರ್. ಇದೊಂದು ಮಿಕ್ಸಿಂಗ್. ಹಾ, ಏನಿದು? ಖಾರದ ಪುಡಿ ಆಯ್ತು, ಅಕ್ಕಿ ಹಸಿಟ್ಟು, ಖಾರದ ಪುಡಿ, ಅಕ್ಕಿ ಹಸಿಟ್ಟು ಆಯ್ತು, ಸ್ವಲ್ಪ ಉಪ್ಪು, ಇದಕ್ಕೆ ಎಷ್ಟು ಬೇಕೋ ಅಷ್ಟು. ಸರ್ ಈಗ ಅದನ್ನ ಇದು ಮಾಡಬೇಕು, ಈ ತರ ಕಟ್ ಮಾಡ್ಕೋಬೇಕು ಬೆಂಡೆಕಾಯಿ. ಕಟ್ ಮಾಡ್ಕೊಂಡು ಇದು ಮಸಾಲೆ ಮಾಡಿದೀವಲ್ಲ, ಹೌದು, ಒಳಗಡೆ ತುಂಬಬೇಕು. ತುಂಬಿ 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 ಬೀಜ ಒಳಗೆ ಇರುತ್ತಾ? ಹಾ, ಎಲ್ಲ ಇರುತ್ತೆ. ಬೀಜ ತೆಗಿಯಂಗಿಲ್ಲ. ಓಹೋ, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಒಂದೊಂದು ಪೂರ್ತಿಯಾಗಿ ಪೂರ್ತಿ. ಓಹೋ, ನಾನು ಅನ್ಕೊಂಡೆ ಬೀಜ ಎಲ್ಲ ತೆಗೆದ್ಬಿಟ್ಟು ಒಳಗಡೆ ತುಂಬ್ತೀರಾ ಅಂತ. ಹಂಗೂ ಮಾಡ್ಕೋಬಹುದು, ಬೀಜ ಆದ್ರೆ ಟೇಸ್ಟ್ ಇರುತ್ತಲ್ಲ ಸರ್. ಹೌದೌದು. ನಮ್ಮ ಕಾರ್ಯಕ್ರಮ ಶುರುವಾದಾಗಿಂದ ನಾವು ಹೆಚ್ಚು ಕಡಿಮೆ ಬೆಂಡೆಕಾಯಿ ಒಂದ್ಸರಿ ಇನ್ನೇನೋ ತೋರಿಸಿದೀವಿ ಅಷ್ಟೇನೆ. ಬೆಂಡೆಕಾಯಿನಲ್ಲಿ ತುಂಬಾ ಜನ ಬೆಂಡೆಕಾಯಿ ತೋರಿಸಿ ಅಂತ ಬರ್ದಿದ್ದಾರೆ ಕೂಡ ನಮ್ಗೆ. ಅಲ್ಲ, ಇದರಲ್ಲಿ ಸುಮಾರು ತರ ಐಟಮ್ಸ್ಗಳಿದೆ. ತವಾ ಫ್ರೈ ಮಾಡ್ತೀವಿ ಇದನ್ನ. ತವಾ ಫ್ರೈ ಅಷ್ಟೇ. ವೆರಿ ಗುಡ್. ತವಾ ಏನು ಇಟ್ಕೊಳ್ಳೋದು ಬೇಡವಾ? ಈಗ ಇಟ್ಕೊಳ್ಳಿ, ಪರವಾಗಿಲ್ಲ. ಈಗ ಇಟ್ಕೋಬೋದಲ್ಲ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಏನಿದು, ಮೊಸರಾ? ಹೌದು ಸರ್. ಅಂತೀನಿ ಇನ್ನ ಇದೆಯಾ ಕತೆ ಇದಕ್ಕೆ? ಓಕೆ ಓಕೆ ಓಕೆ. ಸುಮ್ಮನೆ ಟಿಪ್ ಮಾಡಕ್ಕಷ್ಟೇ ಇದು. ಮೊಸರು ಅಂದ್ರೆ ಒಳಗಡೆ ಹುಳಿ ಕೊಟ್ಟಿದ್ವಲ್ವಾ? ಹೌದೌದು. ಮೇಲ್ಗಡೆ ಎಲ್ಲ ಹುಳಿ ಬೇಕಲ್ಲ, ಮೊಸರು ಇದ್ರೆ ಅಲ್ಲಿಗೆ ಕಾಂಬಿನೇಷನ್ ಸರಿ ಆಗುತ್ತೆ ಇಲ್ಲಿ. ಸರ್ ಇದು ಮಿಕ್ಸ್ ಮಾಡಿ ಇದಕ್ಕೆ ಹಾಕೊಂತೀನಿ. ಅಂದ್ರೆ ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತೆ ಖಾರ, ಸ್ವಲ್ಪ ಉಪ್ಪು ಹಾಕಿದ್ದೀರಲ್ವಾ? ಹೌದು. ಈಗ ಇದನ್ನ ಡೀಪ್ ಮಾಡ್ಕೋಬೇಕು ಹಿಂಗೆ. ಓಹೋ, ಇದು ಮಾಡ್ಕೊಂಡು ಈಗ ಅಕ್ಕಿ ಅಷ್ಟಲ್ಲಿ ಇದು ಮಾಡಬೇಕು. ಫಿಶ್ ತರ ಆಗುತ್ತಲ್ರಿ? ಹೌದು ಸರ್. ಓಹೋ, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಹೊಸ ಅಂತ ಸ್ಟೈಲ್ಗಳನ್ನ ಕಲಿಸ್ತಾ ಇದ್ದಾರೆ ಆನಂದ್ ಅವ್ರು ನಮ್ಗೆ. ಇದೆಲ್ಲ ಹೋಟ್ಲುಗಳೇನು ಮಾಡಲ್ಲ. ಹೌದೌದು, ಎಲ್ಲೂ ಈ ತರ ಮಾಡ್ಕೊಡಲ್ಲ, ನೋಡಿರಲ್ಲ ನೀವು. ನೋಡಿರಲ್ಲ ಅಂದ್ರೆ ಜನಗಳಿಗೆ ಅನುಕೂಲ ಆಗುತ್ತಲ್ಲ, ಮನೇಲಿ ಮಾಡ್ಕೊಂಡು ತಿನ್ಕೋಬಹುದು, ಮಕ್ಳಿಗೆಲ್ಲ ಇಷ್ಟ ಆಗುತ್ತೆ. ಹೌದು, ಚೆನ್ನಾಗಿ ಬರ್ತದೆ ಇದು. ನಾವ್ ಯಾರಿಗಾರ ಹೇಳ್ಬೇಕು ಇದು ಬೆಂಡೆಕಾಯಪ್ಪ ಅಂತ. ಓಕೆ, ಸ್ವಲ್ಪ ಮುಚ್ಚೋಣ. ಎಷ್ಟೊಂದು 5 ನಿಮಿಷ? 5 ನಿಮಿಷ ಆದ್ರೆ ಸಾಕು. ಯಾಕೆ ಬೆಂಡೆಕಾಯಿ ಅದು ಒಳಗಡೆ
ಮೇಲೆ ಕೋಟಿಂಗ್ ಕೊಟ್ಟಿದೀವಲ್ಲ ಒಳಗಡೆ ಸ್ವಲ್ಪ ಬಾಯ್ಲ್ ಆಗಬೇಕು. ಒಂಥರ ಹಸಿ ತಿಂದಂಗಿರುತ್ತೆ. ಹೌದೌದೌದು, ಚೆನ್ನಾಗಿ ಮಜಾ ಸಿಗುತ್ತೆ ಇದರಲ್ಲಿ. ಹಂಗಂತೀರಾ? ಫುಲ್ ಬಾಯ್ಲ್ ಆದ್ರೂ ಇದು ಟೇಸ್ಟ್ ಇದಾಗಲ್ಲ. ಓಕೆ ಓಕೆ, ಸ್ವಲ್ಪ ಹಾಫ್ ಬಾಯ್ಲ್ ಇರಬೇಕು. ವೆಜಿಟೇಬಲ್ ಬಾಯ್ಲ್ ಅಂತೀವಲ್ಲ, ಹೌದೌದೌದು, ಆ ಥರ ಬೆಂಡೆಕಾಯಲ್ಲಿ ತುಂಬಾ ಚೆನ್ನಾಗಿ ಕಾಣ್ತದೆ ಕೂಡ. ಹೌದು ಸರ್. ಅಲ್ಲ ಆಗಿದೆಯಾ? ಹ್ಞೂ ಸರ್. ನಾನ್ ವೆಜ್ ಚಿಕನ್ ಕಬಾಬ್ ಮಾಡ್ತಾರೆ. ಹೌದೌದು, ವೆಜ್ ಅಲ್ಲಿ ಇದನ್ನೇ ಕಬಾಬ್ ಅಂತ ತಿನ್ಬೋದು. ತಿನ್ಬೋದು, ಏನಾಗಲ್ಲ, ಏನಿಲ್ಲ, ಚೆನ್ನಾಗಿದೆ ಇದು, ಫಸ್ಟ್ ಕ್ಲಾಸ್. ನೆಕ್ಸ್ಟ್ ಇನ್ನೊಂದು 2-3 ಡಿಶ್ ಇದೆ. ಓಕೆ, ವೆಜ್ ಅಲ್ಲಿ. ಹೌದಾ? ಕೊಡ್ತೀನಿ. ತೋರಿಸಿ ತೋರಿಸಿ ತೋರಿಸಿ, ನಾನು ತೋರಿಸಿ. ಸರ್ ಬೆಂಡೆಕಾಯಿ ತವಾ ಫ್ರೈ ನೋಡಿ. ಥ್ಯಾಂಕ್ ಯು, ತುಂಬಾ ಚೆನ್ನಾಗಿ ಕಾಣ್ತದೆ ನೋಡಿ, ಅದ್ಭುತವಾಗಿ ಕಾಣ್ತದೆ. ಬೆಂಡೆಕಾಯಿ ಇನ್ನೇನೋ ಕಾಯಿ ತರ ಕಾಣ್ತಾ ಇದೆ ಇದು. ಓಕೆ, ತುಂಬಾ ಚೆನ್ನಾಗಿ ಮಾಡಿದ್ರು. ಮಾಡೋಂಥ ಕ್ರಮ ಅದ್ಭುತವಾಗಿತ್ತು. ಏನೇನು ಹಾಕಿದ್ರು ಆನಂದ್ ಅವರು ಇದ್ರೊಳಗಡೆ ತಿರ್ಗಾ ಎಲ್ಲಿ ಮುಳುಗಿಸಿದ್ರು ಅಂತ ಇನ್ನೊಂದ್ಸರಿ ತೋರಿಸ್ತೀನಿ, ನೋಡ್ಕೊಳ್ಳಿ. ಬೆಂಡೆಕಾಯಿ ತವಾ ಫ್ರೈ ಮಾಡುವ ವಿಧಾನ: ಒಂದು ಬೌಲ್ಗೆ ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಕಾಳು ಮೆಣಸಿನ ಪುಡಿ, ಧನಿಯಾ ಪುಡಿ, ಕರಿಬೇವು, ಅರಿಶಿನ, ಗೋಡಂಬಿ, ಕಡಲೆ ಹಿಟ್ಟು, ಉಪ್ಪು, ನಿಂಬೆ ರಸ, ನೀರು ಹಾಕಿ ಚೆನ್ನಾಗಿ ಕಲಸಿ. ಇನ್ನೊಂದು ಬೌಲ್ಗೆ ಅಚ್ಚ ಖಾರದ ಪುಡಿ, ಅಕ್ಕಿ ಹಿಟ್ಟು, ಉಪ್ಪು ಹಾಕಿ ಕಲಸಿ. ಕತ್ತರಿಸಿದ ಬೆಂಡೆಕಾಯಿಯ ಮಧ್ಯದಲ್ಲಿ ತಯಾರಿಸಿಕೊಂಡ ಮಸಾಲ ತುಂಬಿ ಮೊಸರು ಹಾಗೂ ಅಕ್ಕಿ ಹಿಟ್ಟಿನ ಮಿಶ್ರಣದಲ್ಲಿ ಅದ್ದಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಈಗ ಬೆಂಡೆಕಾಯಿ ತವಾ ಫ್ರೈ ಸವಿಯಲು ಸಿದ್ಧ. ಟೇಸ್ಟ್ ಮಾಡಿ ನೋಡೋದಾ? ನೋಡಿ ಸರ್, ಚೆನ್ನಾಗಿದೆ ಅನಿಸ್ತಾ ಇದೆ ರೀ. ನೋಡ್ಬಿಡ್ಲಾ? ಮಾಡಿ ಸರ್. ಒಂಥರ ನಿಮಗೆ ಹೊಸ ಟೇಸ್ಟ್ ಇದ್ದಂಗೆ. ಇಷ್ಟಪಡ್ತಾರೆ. ಗೋಡಂಬಿ ಎಲ್ಲ ಒಳಗಡೆ ಜಾಸ್ತಿ ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಹಂಗಂತೀರಾ? ಹಾಕೋಬೋದು. ಈ ಬೇಜಾನ್ ಬಿಸಿನಪ್ಪ. ಅನ್ಕೊಂಡೆ ವಡೆ ಬಜ್ಜಿ ತರ ಆಗ್ಬಿಡ್ತೀನೋ ಅಂತ. ಇದು ಆ ಥರ ಇಲ್ಲ. ಮಸಾಲೆ ಸೇರಿಸಿ ತಿನ್ನೋಡಿ, ಮಜಾ ಇರುತ್ತೆ. ಹೆಂಗಿದೆ ಸರ್ ಈಗ? ಸರಿ, ಬಿಸಿ ಬಿಸಿ ತಿನ್ನಕ್ಕಾಗಲ್ಲಪ್ಪ, ಬಾಯಲ್ಲ ಸುಟ್ಟೋಗುತ್ತೆ. ಸ್ವಲ್ಪ ಹಾರಬೇಕು. ಚೆನ್ನಾಗಿದೆ ಮಸಾಲ. ಮಸಾಲ ಮಾತ್ರ ಫ್ಯಾಂಟಾಸ್ಟಿಕ್ ಇದೆ. ಡಿಫ್ರೆಂಟ್ ಟೇಸ್ಟ್ ಅಂತ ಅನ್ಸುತ್ತೆ ನಿಮಗೆ? ಖಂಡಿತವಾಗ್ಲೂ ಡಿಫ್ರೆಂಟ್ ಟೇಸ್ಟ್ ಇದು. ಸಖತ್ತಾಗಿ ಮಾಡಿದ್ದೀರಾ. ನಮ್ಮ ಎಲ್ಲ ವೆಜಿಟೇರಿಯನ್ನವ್ರಿಗೆ, ಬೆಂಡೆಕಾಯಿ ಪ್ರೇಮಿಗಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಇನ್ನು ಹೊಸ ಹೊಸ ನಿಮ್ಮ ತಿನಿಸುಗಳನ್ನ ಕಲ್ತ್ಕೊಂಬನ್ನಿ, ನಮಗ್ ತೋರಿಸಿ. ಥ್ಯಾಂಕ್ ಯು. ಸುಮಾರು ಇದೆ ಸರ್. ನೋಡಿ ಏನ್ರಿ, ಏನ್ ಚಟ್ನಿ ರೀ ಇವತ್ತು? ಚಟ್ನಿ ವಿಶೇಷ ಏನ್ ತೋರಿಸ್ತಾ ಇದೀರಿ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಿಯಾ ಅವ್ರು ಬಂದಿದ್ದಾರೆ. ಪ್ರಿಯಾ ಒಳ್ಳೆ ಚಟ್ನಿನ ಮಾಡಿ ತೋರಿಸ್ತಾ ಇದ್ದಾರೆ. ನೆನ್ನೆಯಿಂದ ಒಳ್ಳೊಳ್ಳೆ ಚಟ್ನಿಗಳು ಶುರು ಮಾಡ್ಬಿಟ್ಟಿದ್ದೀರಪ್ಪ. ಅದೇನು ರೀ, ಬದನೆಕಾಯಿ ಚಟ್ನಿ ಅದ್ಭುತವಾಗಿತ್ತು ನೆನ್ನೆದು. ಇವತ್ತೇನ್ ಚಟ್ನಿ? ಇವತ್ತು ಪ್ರಿಯಾ ಏನ್ ಮಾಡ್ತಾ ಇದ್ದೀರಾ? ನಮಸ್ಕಾರ. ನಮಸ್ಕಾರ. ಇವತ್ತು ಪಾಲಕ್ ಚಟ್ನಿ ಮಾಡ್ತಾ ಇದ್ದೀನಿ. ಓಕೆ, ಬದನೆಕಾಯಿ ಆಯ್ತು, ಇವತ್ತು ಪಾಲಕ್ ಚಟ್ನಿ ಶುರು ಮಾಡೋಣ. ಪಾಲಕ್ ಚಟ್ನಿ ಮಾಡಕ್ಕೆ ಏನೇನ್ ತಂದಿದ್ದೀರಾ? ಪಾಲಕ್ ಚಟ್ನಿ ಬೇಕಾಗುವ ಸಾಮಗ್ರಿಗಳು: ಪಾಲಕ್ ಸೊಪ್ಪು, ಬ್ಯಾಡಗಿ ಮೆಣಸಿನಕಾಯಿ, ಉದ್ದಿನ ಬೇಳೆ, ಹುಣಸೆ ಹಣ್ಣು, ಇಂಗು, ಸಾಸಿವೆ, ಬೆಳ್ಳುಳ್ಳಿ, ತೆಂಗಿನಕಾಯಿ ತುರಿ, ಕರಿಬೇವು, ಕಲ್ಲು ಉಪ್ಪು, ಎಣ್ಣೆ. ಇದ್ರೊಳಗೆ ಏನಾಗ್ತೀರಾ? ಇದಕ್ಕೆ ಒಂದು ಸ್ವಲ್ಪ ಆಯಿಲ್, ತುಂಬಾ ಬೇಡ, ಸ್ವಲ್ಪ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಓಕೆ, ಎಣ್ಣೆ ಕಾದಿದೆ ಅನ್ಕೊಂಡಿದ್ದೀನಿ ಪ್ರಿಯಾ ಅವರೇ. ಇವಾಗ ಇದಕ್ಕೆ ಈ ಪಾಲಕ್ ಸೊಪ್ಪು ಹಾಕ್ಬಿಡೋಣ. ಓಕೆ. ಓಹೋ, ಇನ್ನೊಂದು ಚಿಕ್ಕ ಬಾಣಲು ಓಕೆ ಇಟ್ಕೊಂಡು ಉಳಿದಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಹುರಿಬೇಕು. ಆಯ್ತು. ಪಾಲಕ್ ಈ ಪಾಲಕ್ ಸೊಪ್ಪಲ್ಲಿ ಮಾಡ್ತಾ ಇದೀನಲ್ಲ, ಇದೇ ತರ ನಾವು ಸುಮಾರು ಸೊಪ್ಪುಗಳಲ್ಲಿ ಮಾಡ್ಬೋದು. ವಿಟಮಿನ್ ಸೊಪ್ಪು ಅಂತ ಬರುತ್ತೆ, ವಿಟಮಿನ್ ಸೊಪ್ಪು, ಆಮೇಲೆ ಗಣಿಕೆ ಸೊಪ್ಪು, ಆಮೇಲೆ ಈ ಕೆಸುವಿನ ಎಲೆ ಅಂತ ಬರುತ್ತಲ್ಲ, ಕೆಸುವಿನ ಎಲೆ, ಅದರಲ್ಲೆಲ್ಲ ಚಟ್ನಿಗಳನ್ನ ಮಾಡಬಹುದು. ಈ ಸೊಪ್ಪನ್ನ ತೋರಿಸ್ತೀವಿ, ನಿಮ್ಗೆ ಯಾವ ಬೇಕೋ ಬೇಕಾದ್ರೂ ಹಾಕೊಂಡು ಚಟ್ನಿ ಮಾಡಬಹುದು. ಇವಾಗ ಪಾಲಕ್ ಅಂದ್ರೆ ನಾನು ಈ ತರ ಹುರ್ಕೊಂಡಿದೀನಿ. ಈ ಕೆಸುವಿನ ಸೊಪ್ಪೆಲ್ಲ ಅಂದ್ರೆ ನೀರ್ ಹಾಕಿ ಬೇಯಿಸ್ಕೊಂಡು ಮಾಡಬೇಕು. ಓಕೆ. ಇದು ಒಂದ್ 2 ದಿವಸ ಇಟ್ಕೊಂಡು ತಿನ್ಬಹುದು ಇದನ್ನ. 2 ದಿವಸ ಇಟ್ಕೊಂಡು ತಿನ್ಬಹುದು ಇದನ್ನ, ಉಪ್ಪಿನಕಾಯಿ ತರ.
ಇದಾಗಿದೆ. ಇನ್ನೊಂದು ಚಿಕ್ಕ ಬಾಣಲ್ ಕೊಟ್ರೆ ಇದು ಸಾಕಾ ಇದು? ಹಾ, ಇದು ಸಾಕು. ಇದು ಆಫ್ ಮಾಡ್ಬಿಡಿ. ಇನ್ನೊಂದು ಇಟ್ಟಿದ್ದೀನಿ. ಏನ್ ಬೇಕು ಸಾಕಾಗುದಾ? ಹಾ, ಸಾಕು ಸಾಕು. ಇಲ್ಲ ಸಾಕು ಸಾಕು. ಎಣ್ಣೆ ಹಾಕೋ ಸ್ವಲ್ಪ? ಒಂದು ಸ್ವಲ್ಪ ಎಣ್ಣೆ ಹಾಕಿ. ಸಾಕಾ? ಹಾ, ಸಾಕು. 1 ಸ್ಪೂನ್ ಆಗೋಷ್ಟು ಉದ್ದಿನ ಬೇಳೆ. ಓಕೆ. ಆಮೇಲೆ ಒಣ ಮೆಣಸಿನಕಾಯಿ, ಸ್ವಲ್ಪ ಇಂಗು. ಇದಕ್ಕೆ ಇಂಗು ಎಲ್ಲಾ ಚಟ್ನಿಗಳಿಗೂ ನೀವು ಹಿಂಗ ಹಾಕಿದ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ. ಓಕೆ. ಆಮೇಲೆ ಇದಕ್ಕೆ ಒಗ್ಗರಣೆಗೆ ಬೆಳ್ಳುಳ್ಳಿ ಹಾಕ್ಬಿಡ್ಬೇಕು. ಇದಕ್ಕೆ? ಹೌದು. ಅಂದ್ರೆ ನಾವು ಚಟ್ನಿ ಮಾಡಿದ್ಮೇಲೆ ಓಹೋ ಮಾಡಿದ್ರೆ ಅದು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಸಾಕು. ಸಾಕಾ? ಹಾ, ಸಾಕು. ಏನ್ ಮಾಡ್ಬೇಕು ಇವಾಗ? ಇವಾಗ ಅದು ಇದು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಮಿಕ್ಸಿಗೆ ಹಾಕೊಂಡು ರುಬ್ಕೊಳ್ಳೋದು. ಇದಕ್ಕೆ ಇವಾಗ ತೆಂಗಿನ ತುರಿ, ಆಯ್ತು, ಆಮೇಲೆ ಹುಣಸೆ ಹಣ್ಣು. ಸ್ವಲ್ಪ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಹಾಕಿದ್ರೆ ಸಾಕಾಗುತ್ತೆ. ಜಸ್ಟ್ ಸ್ವಲ್ಪ. ಚಟ್ನಿ ಎಲ್ಲ ಜಾಸ್ತಿ ಮಾಡ್ಕೊಂಡ್ರೆ ಚೆನ್ನಾಗಿರೋದಿಲ್ಲ, ಚೆನ್ನಾಗಿರಲ್ಲ. ಟೇಸ್ಟ್ ಅವಾಗ ಅವಾಗ ಮಾಡ್ಕೊಂಡು ಅವಾಗ ತಿನ್ಬೇಕು. ಇದು ಉಪ್ಪು ಓಕೆ ಹಾಕ್ಬಿಟ್ಟು ಇವಾಗ ನೀರ್ ಬೇಡವಾ? ನೀರು ಸ್ವಲ್ಪ ಬೇಕಾದ್ರೆ ಹಾಕೋಬಹುದು. ಸೊಪ್ಪನಲ್ಲೇ ಇರ್ತೀನಿ. ಹಾ, ಸ್ವಲ್ಪ ಬೇಕಾದ್ರೆ ಹಾಕೋಬಹುದು. ಆಯ್ತಾ? ಆಗಿದೆ. ಬನ್ನಿ 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 ಬನ್ನಿ. ಒಗ್ಗರಣೆ ಹಾಕ್ಬೇಕು ಅಂದ್ರೆ ಅಲ್ವಾ? ಹೌದು. ಒಗ್ಗರಣೆಗೊಂದು ಅದೇ ಬಾಣಲ್ಲಿ ಇಟ್ಬಿಡಿ. ಇದೇ ಬಾಣಲ್ಲಿ ಹಾ, ಇಟ್ಬಿಡಲ್ಲ? ಇಟ್ಬಿಡಿ. ಎಣ್ಣೆನು ಅದ್ರೊಳಗೆ ಇದೆ? ಹಾ, ಅದ್ರಲ್ಲೇ ಇದೆ. ಒಂದ್ ಸ್ವಲ್ಪ ಎಣ್ಣೆ ಹಾಕಿದ್ರೆ ಸಾಕಾಗುತ್ತೆ. ಓಕೆ. ಹಸಿ ಅನ್ಸಲ್ವಾ? ಇಲ್ಲ, ನಾವು ಬೇಯಿಸ್ಕೊಂಡಿದೀವಲ್ಲ, ಹುರ್ಕೊಂಡಿದೀವಲ್ಲ, ಅದರಿಂದ ಹಸಿ ಅನ್ಸಲ್ಲ ನಿಮ್ಗೆ. ತುಂಬಾ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇದು. ಇದಕ್ಕೆ ಸ್ವಲ್ಪ ಆಯಿಲ್ ಹಾಕಿ. ಸಾಕು 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 ಸಾಕು. ಬೆಳ್ಳುಳ್ಳಿ. ಹಾ, ಬೆಳ್ಳುಳ್ಳಿ. ಹಾ. ಆಮೇಲೆ ಸಾಸಿವೆ, ಕರಿಬೇವು. ಎಲ್ಲಾ ಒಗ್ಗರಣೆಗಳಿಗೂ ಕರಿಬೇವು ಹಾಕಿದ್ರೆ ತುಂಬಾ ಒಳ್ಳೇದು. ಬ್ಯಾಡಗಿ ಮೆಣಸು. ಏನು ಮನೇಲಿ ಏನಾದ್ರೂ ಸೊಪ್ಪುಗಳು ಏನ ಇದ್ದಾಗ ಈ ತರ ಇಮಿಡಿಯೇಟ್ ಮಾಡ್ಕೊಂಡು ಅನ್ನದ ಜೊತೆ ತಿನ್ನಕ್ಕೆ ತುಂಬಾ ಟೇಸ್ಟ್ ಆಗಿರುತ್ತೆ. ಹೌದು. ಚಟ್ನಿಗಳು ಸ್ವಲ್ಪ ಕೆಂಪಗಾಗ್ಬೇಕು ಬೆಳ್ಳುಳ್ಳಿ. ಹೌದಾ? ಅಂತೂ ಅನ್ನಕ್ಕೆ ಒಳ್ಳೆ ರುಚಿ ಕೊಡುತ್ತೆ. ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ನಿಮ್ಗೆ ಇಡ್ಲಿ ದೋಸೆಗೂ ಚೆನ್ನಾಗಾಗುತ್ತೆ. ಹಾ, ಇಡ್ಲಿ ದೋಸೆಗೂ ತುಂಬಾ ಚೆನ್ನಾಗಾಗುತ್ತೆ. ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟು ಮಾಡಿರೋ ಅಡುಗೆಗಳು ನೆಕ್ಸ್ಟ್ ಡೇಗೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಬ್ರೌನ್ ಆಯ್ತಲ್ಲ? ಹಾ, ಸಾಕು. ಸಾಕಲ್ಲ? ಹಾ, ಸಾಕು. ಪಾಲಕ್ ಚಟ್ನಿ ರೆಡಿ ಆಗಿದೆ ಮುರಳಿ ಅವರೇ. ಟೇಸ್ಟ್ ಮಾಡಿ ಹೇಳಿ. ಪಾಲಕ್ ಚಟ್ನಿಯ ವಿಶೇಷ ಇದನ್ನ ಮಾರನೇ ದಿನ ಇಟ್ಕೊಂಡು ತಿಂದ್ರೆ ರುಚಿಯಾಗಿರುತ್ತೆ. ಬೆಳ್ಳುಳ್ಳಿ ಎಲ್ಲ ಇನ್ನ ಅದ್ಭುತವಾದ ರುಚಿ ಕೊಡುತ್ತೆ. ಚಟ್ನಿ, ಈ ಚಟ್ನಿನ ನೀವು ಚಪಾತಿಗೂ ಮತ್ತೆ ದೋಸೆಗೂ ಇಡ್ಲಿಗೂ ಸಹ ಯೂಸ್ ಮಾಡ್ಬೋದು. ಸಾರು ಮನೇಲಿ ಕಡಿಮೆ ಆದಾಗ ಈ ತರ ಚಟ್ನಿ ಮಾಡ್ಕೊಂಡು ಅವಾಯ್ಡ್ ಮಾಡ್ಕೋಬಹುದು ಅಂತ ಹೇಳ್ತಾ ಇದ್ದಾರೆ ಪ್ರಿಯಾ. ಓಕೆ, ಪ್ರಿಯಾ ಅವ್ರು ಮಾಡಿದಂತ ಈ ಪಾಲಕ್ ಚಟ್ನಿ ಯಾವ ರೀತಿ ಮಾಡೋದು ತೋರಿಸ್ತಾ ಇದೀನಿ, ನೋಡ್ಕೊಳ್ಳಿ. ಪಾಲಕ್ ಚಟ್ನಿ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಪಾಲಕ್ ಸೊಪ್ಪು ಹಾಕಿ ಹುರಿದುಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ, ಉದ್ದಿನ ಬೇಳೆ, ಬ್ಯಾಡಗಿ ಮೆಣಸಿನಕಾಯಿ, ಇಂಗು ಹಾಕಿ ಹುರಿದ ಪಾಲಕ್, ತೆಂಗಿನಕಾಯಿ ತುರಿ, ಹುಣಸೆ ಹಣ್ಣು, ಕಲ್ಲು ಉಪ್ಪು, ನೀರು ಸೇರಿಸಿ ರುಬ್ಬಿಕೊಳ್ಳಿ. ಪ್ಯಾನ್ಗೆ ಎಣ್ಣೆ ಹಾಕಿ ಬೆಳ್ಳುಳ್ಳಿ, ಸಾಸಿವೆ, ಕರಿಬೇವು, ಬ್ಯಾಡಗಿ ಮೆಣಸಿನಕಾಯಿ ಹಾಕಿ ಹುರಿದು ಒಗ್ಗರಣೆ ಮಾಡಿ ಪಾಲಕ್ ಚಟ್ನಿಗೆ ಹಾಕಿ. ಈಗ ರುಚಿಕರ ಪಾಲಕ್ ಚಟ್ನಿ ಸವಿಯಲು ಸಿದ್ಧ. ಯಾವ ರೀತಿ ಇದೆ? ಟೇಸ್ಟ್ ಮಾಡ್ಬಿಡೋದಾ? ಮಾಡಿ, ಚೆನ್ನಾಗಿರುತ್ತೆ. ಗ್ಯಾರಂಟಿ ಚೆನ್ನಾಗಿರುತ್ತೆ. ಚೆನ್ನಾಗಿದ್ಯಾ? ಹುಳಿ ಜಾಸ್ತಿ ಇದೆಯಾ? ಹುಳಿ ಜಾಸ್ತಿ ಇಲ್ಲ, ನಂಗೆ ಸಿಕ್ಕಿರೋದೇ ಇದು. ಅದ್ಭುತವಾಗಿದೆ. ಓಕೆ, ತುಂಬಾ ಸಖತ್ತಾಗಿದೆ. ಥ್ಯಾಂಕ್ ಯು ಮೇಡಮ್. ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ದಿನ ಒಂದೊಂದು ಚಟ್ನಿ ತೋರಿಸ್ತಾ ಇದ್ದೀರಾ. ಬದನೆಕಾಯಿ ಆಯ್ತು, ಇವತ್ತು ಪಾಲಕ್ ಆಯ್ತು, ಇನ್ನು ಹೊಸ ಹೊಸ ಚಟ್ನಿಗಳನ್ನ ಕಲ್ತ್ಕೊಂಬನ್ನಿ, ನಮಗೆ ತೋರಿಸಿ. ಥ್ಯಾಂಕ್ ಯು ಪ್ರಿಯಾ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಓಕೆ, ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಇದಕ್ಕೆ ಒಂದು ಇಡ್ಲಿ ತರ್ಸ್ಕೊಂಡು ರುಚಿ ನೋಡಬೇಕು, ಜೊತೆಗೆ ಕಾರ್ಯಕ್ರಮ ಮುಗಿಸ್ಬೇಕು. ಏನ್ರಿ ಮುರಳಿ, ನಮ್ಮನ್ನೆಲ್ಲ ಕರ್ಸ್ಕೊಳ್ಳಲ್ಲ, ನಮ್ಮನ್ನು ಕರ್ಸ್ಕೊಳ್ರಿ.
ನಾವು ಸಹ ಸಿಕ್ಕಾಪಟ್ಟೆ ಸಖತ್ತಾಗಿ ಅಡುಗೆ ಮಾಡ್ತೀವಿ. ನಮ್ಮನ್ನು ಕರ್ಸ್ಕೊಂಡ್ರೆ ನಮ್ಮ ಕೈ ರುಚಿನ ತೋರಿಸ್ತೀವಪ್ಪ ಅಂತ ನೀವು ಅನ್ಕೊಳ್ತಾ ಇದ್ದೀರಾ. ಖಂಡಿತವಾಗ್ಲೂ ನಿಮ್ಮನ್ನು ಕರ್ಸ್ಕೊಳ್ತೀವಿ. ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ಪತ್ರ ಬರೀರಿ, ಫೋನ್ ಮಾಡಿ, ಮೊಬೈಲ್ ಫೋನ್ ಮಾಡಿ, ಸಿಕ್ತಾಗ ಯಾರು ಕೇಳೋರು ಹೇಳಿಸಿ. ಖಂಡಿತವಾಗ್ಲೂ ಇನ್ಫ್ಲೂಯೆನ್ಸೇ ಬೇಕಾಗಿಲ್ಲ, ಚಾನ್ಸ್ ನಾವು ಕೊಡ್ತೀವಿ. ಖಂಡಿತವಾಗ್ಲೂ ನಿಮ್ಮ ಕೈ ರುಚಿನ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ ನಾಳೆ ಮಧ್ಯಾಹ್ನ 1 ಗಂಟೆಗೆ. ಅಲ್ಲಿ ತನಕ